ಮುಂದಿನ ತಿಂಗಳು 1ನೇ ತಾರೀಕು ಬರ್ಬೇಕಾದ ಸಂಬಳ ಈ ತಿಂಗಳು ಕೊನೆಲೇ ಬಂದ್ಬಿಡ್ತು. ಅಂತೂ ಈ ಸಾರಿ ಗಣೇಶ್ ಹಬ್ಬ ಜೋರ ಮಾಡ್ಬೋದು. ನೀನ್ ಯಾಕನತ್ಯ? ನಾನ್ ಸೆನ್ಸ್. ಎಲ್ಲಿ ಒಂದ್ ಬೆಂಕಿ ಕಡ್ಡಿ ಕೊಡು. ಇಲ್ಲಣ್ಣ. ಇಷ್ಟುದ್ದ ದೇಹ ಹೊತ್ಕೊಂಡಿದ್ಯಾ, ಒಂದ್ ಬೆಂಕಿ ಪಟ್ಟಾಡಕ್ಕಾಗಲ್ಲ ನಿನ್ಗೆ? ನಾನ್ ಸೆನ್ಸ್. ಐಮ್ ಸಾರಿ. ಪ್ಲೀಸ್. ಒಂದ್ ಸಿಗರೆಟ್ ಪ್ಲೀಸ್. ಸರ್ 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 ನೀನಾ? ನಾನೆಲ್ಲ ಬಾಂಬ್ ಬಿತ್ತು ಅಂತ ಹೆದರ್ ಬಿಟ್ನಲ್ಲಯ್ಯ. ಬಾಂಬ್ ಇಲ್ಲಲ್ಲಿ ಬೀಳುತ್ತೆ ಸರ್, ಏರ್ಪೋರ್ಟ್ ಅಲ್ಲಿ. ಮತ್ತಿನ್ನೇನು? ನನ್ ಮ್ಯಾಚಸ್ ಕೊಡಿ ಸರ್. ಮ್ಯಾಚಸ್ ಕೊಡ್ಬೇಕಾ? ಆಗ್ಲೇ ಒಂದ್ ಸಿಗರೆಟ್ ಕೊಡ್ಲಿಲ್ವಾ? ಅದಕ್ಕೆ ಅದು ಸರಿ ಹೋಯ್ತು. ಹೋಗ್ಲಿ, ಬೆಂಕಿನಾದ್ರೂ ಹಚ್ಚಿ. ಹೌದಾ? ಗುಡ್ ಗುಡ್, ವೆರಿ ಗುಡ್ ಬಾಯ್. ನೈಸ್ ಬಾಯ್. ಏ ಬರ. ಏನ್ರಿ ಹುಡ್ಕಾಡ್ತಾ ಇದ್ದೀರಾ? ಯಾವ ಸೈಕಲ್ ಬೀಗ ಹಾಕ್ಬಿಟ್ಟಿರಿ? ನಿಮ್ ಜೋಬಲ್ಲೇ ಇರ್ಬೇಕು ನೋಡ್ರಿ. ಇಲ್ಲ ರೀ, ನಾನು ಚೆನ್ನಾಗಿ ನಾಪ್ಕ ಇದೆ, ನಾನು ಹಾಕಿಲ್ಲ. ಸರಿ, ಯಾವ್ದಾದ್ರು ಸೈಕಲ್ ಶಾಪ್ ನಲ್ಲಿ ಹೋಗಿ ತೆಗೆಸ್ಕೊಂಡು ಹೋಗಿ. ಅಯ್ಯೋ, ಇಷ್ಟ ದಿವಸ ನೀನ್ ನನ್ ಹೊತ್ತೆ, ಇವತ್ ನಾನ್ ನಿನ್ ಹೊರಬೇಕಲ್ಲಪ್ಪ. ಒಬ್ಬ ನನ್ನ ಮಗನಾದ್ರೂ ಸಿಕ್ಲಿಲ್ವೇ? ಸಿಕ್ಕದ ಬಿಡುವಾರ್ದು ಬಿಡುವಾರ್ದು. ಯಾರ್ದೇ ಸೈಕಲ್ ಎಲ್ಗ ಎತ್ಕೊಳ್ತಾ ಇದೆಯಾ? ಯಾರ್ದೋ ಸೈಕಲ್ ನಾನೇ ಸರ್ ಹೊತ್ಕೊಂಡು ಹೋಗ್ಲಿ, ಇದು ನಂದೇ ಸರ್ ಸೈಕಲ್. ಮತ್ತೆ ಯಾಕೆ ಎತ್ಕೊಳ್ತಾ ಇದೆಯಾ? ಬೀಗತ್ತೆ ಕಳೆದೋಗಿದೆ ಸರ್. ನಾನ್ ನಂಬಕಿಲ್ಲ ಅಂದ್ರೆ ನಂಬಕಿಲ್ಲ. ಬನ್ನಿ ಸರ್. ಏನ ಕೈ ಕೊಡಿ ಸರ್. ನಾನ್ ಕೊಡಲ್ಲ. ಈಗ ನಂಬ್ತೀರಾ ಸರ್? ನಂಬೋಣ ನಂಬೋಣ. ಸರಿ, ಎಲ್ಲ ಯಾಕೆ ಕೆಲಸ ಮಾಡ್ತೀಯಾ? ಕೆಲ್ಸ ಇಲ್ಲಿ ಸರ್, ಹುಡಿಕೊಂಡೇ ಹೊರಟಿದ್ದೀನಿ ಸರ್. ವೆರಿ ಗುಡ್. ಈಗ ಸಿಕ್ತಲ್ಲಪ್ಪ ಕೆಲ್ಸ, ಹೋಗ್. ಸರಿ ಸರ್. ಹೋಗ್ ಹೋಗ್ ಹೋಗು. ಒರಿಜಿನಲ್ ಡೂಪ್ಲಿಕೇಟ್ ಅಪ್ಪ? ಒರಿಜಿನಲ್. ಕಳ್ಳ 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 ಕಳ್ಳ. ನಾನಲ್ಲಪ್ಪ ಕಳ್ಳ. ನೀವಲ್ಲ ಸರ್, ಅವನು ಸರ್. ಅವನ ಏನ್ ಮಾಡ್ದ? ಏನ್ ಮಾಡ್ದ? ಅಂಗಡಿ ಹತ್ರ ಸೈಕಲ್ ನಿಲ್ಸಿ ಬಾಳನ್ ತಿರ್ಕೊ ಬರೋದ್ರೊಳಗೆ ಸೈಕಲ್ ಮಾಯ ಸರ್. ಅದು ಬೀಗ ಹಾಕಿರೋ ಸೈಕಲ್. ಅವನಂತವನಲ್ಲಪ್ಪ, ಬಹಳ ಒಳ್ಳೆ ಮನುಷ್ಯ. ಅವ್ನು ನೀವೇ ನೋಡ. ಇಲ್ಲಿ ನೋಡಿ ಸರ್, ಬೀಗ ನನ್ನ ಹತ್ರನೇ ಇದೆ. ಈಗ ನೀವು ಸೈಕಲ್ ಕೊಡ್ತಿರೋ ಇಲ್ಲ ನಾನು ಪೊಲೀಸ್ ಸ್ಟೇಷನ್ ಸ್ಟೇಷನ್ ಗೀಷನ್ ಬೇಡಪ್ಪ, ಪೊಲೀಸ್ ನಾ ಇಲ್ಲೇ ಇದ್ದೀನಲ್ಲ. ನಿನಗೇನು ಸೈಕಲ್ ತಾನೇ ಬೇಕು? ಸರ್ ಇದೆ ಸರ್ ನನ್ನ ಸೈಕಲ್. ಅಯ್ಯೋ ಇಲ್ಲ ಸರ್, ನನ್ನ ಸೈಕಲ್ ಸರ್ ಇದು. ಸರ್ ನನ್ನ ನಂಬಿ ಸರ್, ಇದೇ ನನ್ನ ಸೈಕಲ್. ನಂಬೇಡಿ ಸರ್, ನಂದು ಸರ್ ಸೈಕಲ್ ಇದು. ಈಗ ಕೈ ಆಡ್ತಿದೆ ನೋಡಿ, ಇಲ್ಲೇ ಇದೆ. ನಾನ್ ಚೆಕ್ ಮಾಡ್ದೆ. ಸೈಕಲ್ ನಿಂದೆ. ಥ್ಯಾಂಕ್ ಯು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಂಬಿ ಸರ್, ನನ್ನ ಸೈಕಲ್ ಕೊಡ್ತೀನಿ ಸರ್, ಸೈಕಲ್ ಕೊಡ್ತೀನಿ ಸರ್. ₹200. ಎಷ್ಟು ಬಂತ್ರ ಲಾಭ? ಈ ಪರ್ಸಲ ₹15 30 ಇದೆ. ಎಲ್ರು ನನ್ನ ನತದೃಷ್ಟ ನತದೃಷ್ಟ ಅಂತಾರೆ, ಆದ್ರೆ ಈ ಪರ್ಸ್ ಕಳ್ಕೊಂಡವನು ನನಗಿಂತ ನತದೃಷ್ಟ ಇರ್ಬೇಕು. ಏಯ್, ಯಾಕೋ ಹಾಗಂತೀಯ? ₹2 ₹1 ಇವನ್ನೆಲ್ಲ ಪರ್ಸಲ್ ಇಟ್ಕೊಂಡಿದ್ದಾರಲ್ಲ, ಇವ್ರನ್ನ ಎಷ್ಟು ಶ್ರೀಮಂತರಾಗಿರ್ಬಹುದು. ಪಾಪ ಇದನ್ನ ಆಟೋಗೆ ಇಟ್ಕೊಂಡಿದ್ರು ಅಥವಾ ಸೀಮೆಣ್ಣೆಗೆ ಇಟ್ಕೊಂಡಿದ್ರು, ಇದ್ದ ಚಿಲ್ಡ್ರನ್ನೆಲ್ಲ ಕಳ್ಕೊಂಡು ನಮ್ಗದೆಷ್ಟು ಶಾಪ ಆಗ್ತಿದಾರೋ. ಕಿಶೋರ್, ಏನೋ ಇನ್ನು ಇಷ್ಟೊಂದು ಫಿಲಾಸಫಿಕಲ್ ಆಗಿ ಮಾತಾಡ್ತಿದ್ದಾನೆ. ಅರ್ಜುನ, ಯಾರೋ ಮನೆ ಆರ್ಡರ್ ಕಳಿಸಿದಾರ ಕಣ. ದುಡ್ಡು ಎಷ್ಟಿದೆ ನೋಡ. ದುಡ್ಡ? ಯಾವ್ದೋ ಲೆಟರ್ ಇದಾಗಿದೆ. ಲವ್ ಲೆಟರ್? ಅದೇನು ಓದ? ಲವ್ ಲೆಟರ್. ಅಮ್ಮ,
ನಿನ್ಗೆ ಹುಷಾರಿಲ್ಲ, ಹಾಸ್ಪಿಟ್ಲಿಗೆ ಸೇರಿದ್ಯಾ ಅಂತ ಕೇಳಿ ತುಂಬಾ ಸಂಕಟ ಆಯ್ತು. ಊರಿಗೆ ಬರಬೇಕು, ನೀನ್ ನೋಡ್ಬೇಕು ಅಂತ ಆಸೆ. ಆದ್ರೇನ್ ಮಾಡ್ಲಿ, ರೈಲ್ ಚಾರ್ಜ್ಗಾಗೋ ಹಣನ ನಿನಗೆ ಕಳಿಸಿದ್ರೆ ಔಷಧಿಗಾದ್ರೂ ಆಗುತ್ತೆ ಅಂತ 200 ರೂಪಾಯಿ ಕಳಿಸ್ತಾ ಇದ್ದೀನಿ. ಇಂತಿ ನಮಸ್ಕಾರಗಳು, ರಾಮಣ್ಣ. ಏ ರಜಾ, ಬೇಡ. ತಾಯಿಗೆ ಔಷಧಿ ಕಳಿಸ್ಬೇಕು ಅಂತಿದ್ದ ಹಣನ ನಾವು ಕಳ್ತನ ಮಾಡಿದ್ವಿ. ನಮಗ್ ಒಳ್ಳೇದಾಗಲ್ಲ ನೋಡಿ. ಇವತ್ತಿಂದ ಈ ಕಸ್ಬಿಗೆ ದೊಡ್ಡ ನಮಸ್ಕಾರ. ರಜಾ ರಜಾ, ನೀನೇ ಈಗ ಹೇಳಿದ್ರೆ ನಮ್ ಗತಿ ಏನೋ? ಗತಿ ಏನು? ಉಪವಾಸ ಇದ್ದು ಸಾಯೋದು. ಏ ರಜಾ, ನಮ್ಮ ಪರಿಸ್ಥಿತಿ ನಿಂಗೆ ಚೆನ್ನಾಗ್ ಗೊತ್ತು. ಯು ಸಿ ವಿ ಆರ್ ಎಜುಕೇಟೆಡ್ ಫೂಲ್ಸ್. ನಮ್ಮಪ್ಪ 1000 ರೂಪಾಯಿ ಡೊನೇಷನ್ ಕೊಟ್ಟು ನಮ್ಮನ್ನು ಓದಿಸಿದ್ರು. ಅದರಿಂದ ಪ್ರಯೋಜನ 3 ವರ್ಷದಿಂದ ನಾಯಿ ತರ ಅಲಿತಾ ಇದೀವಿ. ರಾಜಾ, ನಮ್ಗಿದ್ ಬಿಟ್ರೆ ಬೇರೆ ಯಾವ್ದಾರು ಇದೆಯೋ? ನಮ್ 3 ಜನರಲ್ಲಿ ಯಾರಿಗಾರು ಒಬ್ಬರು ಕೆಲಸ ಸಿಕ್ಕಿದ್ರು ಬರೋ ಸಂಬಳದಲ್ಲಿ 3 ಜನನು ಹಂಚ್ಕೊಂಡು ತಿನ್ಬೋದಿತ್ತು. ಸುಮ್ನೆ ಯಾಕ್ರ ಗೋಳಾಡ್ತೀರಾ? ನಮ್ಮ ಈ ತಾಪತ್ರ ನೀಗ್ಸೋಕೆ ಹೊಸ ಐಡಿಯಾ ಸಿಕ್ಕಿದೆ. ಏನದು? ವೆರಿ ಸಿಂಪಲ್. ನಾವೀ ಚಿಲ್ಲರೆ ಕಳ್ತನ ಬಿಟ್ಟು ದೊಡ್ಡ ದೊಡ್ಡ ಕಳ್ಳರ ಹತ್ರನೇ ಕಳ್ತನ ಮಾಡೋಣ. ಕಳ್ಳಂಗ್ ಚೇಳಿ ಕಡಿದ್ರೆ ಕೂಕ್ಕೊಳಕ್ಕಾಗಲ್ಲ, ಹಣ ಕಳ್ಕೊಂಡ್ರೆ ಪೊಲೀಸರಿಗೆ ಕಂಪ್ಲೇಂಟ್ ಕೊಡಕ್ಕಾಗಲ್ಲ. ಹೌ ಇಸ್ ಮೈ ಐಡಿಯಾ? ಐಡಿಯಾನ ಓಕೆ, ಬಟ್ ಕದ್ದಿದ್ದನ್ನ ಮತ್ತೆ ಕಳ್ಕೊಳ್ಳೋಂತ ಕಳ್ರು ನಮ್ಗೆಲ್ಲ ಸಿಗ್ತಾರೆ? ಸಿಕ್ಕಲ್ಲಮ್ಮ, ಹುಡುಕ್ಬೇಕು. ಅಮ್ಮ, ಏನಪ್ಪ? ನನ್ಗೆ ಆಶೀರ್ವಾದ ಮಾಡಮ್ಮ. ಅರೆ, ನನ್ನ ಆಶೀರ್ವಾದ ನಿನ್ಗೆ ಯಾವಾಗ್ಲೂ ಇದ್ದೇ ಇದೆಯಪ್ಪ. ಇನ್ಮೇಲೆ ನಮ್ ಕಷ್ಟ ಎಲ್ಲ ತೀರುತ್ತಮ್ಮ. ಸ್ವಲ್ಪ ದಿವಸದಲ್ಲೇ ದೊಡ್ಡ ಬಂಗ್ಲೆ, ಇಂಪೋರ್ಟೆಡ್ ಕಾರ್ ಎಲ್ಲ ತಗೋತೀನಿ. ನಿನ್ನ ಮಹಾರಾಣಿ ತರ ಕೂರ್ಸಿ ಸೇವೆ ಮಾಡ್ತೀನಮ್ಮ. ಏನೋ ಏನೋ ಇಷ್ಟೊಂದು ಕನಸು ಕಟ್ಕೋತಾ ಇದೀಯಾ? ಕನಸಲ್ಲಮ್ಮ, ನಿಜ. ನಾನೊಂದು ಹೊಸ ವ್ಯಾಪಾರ ಕೈ ಹಾಕ್ತಿದ್ದೀನಿ. ಬಂಡವಾಳನೇ ಇಲ್ಲ, ಬಂದಿದ್ದೆಲ್ಲ ಬರೀ ಲಾಭ. ತಪ್ಪುದಾರಿ ಏನು ತುಳಿತಿಲ್ಲ ತಾನೆ? ತಪ್ಪೆಲ್ಲಮ್ಮ ಬಂತು. ನಾನ್ ಮಾಡ್ಬೇಕು ಅಂತಿರೋ ಉದ್ಯೋಗದಿಂದ ಒಳ್ಳೆಯವರಿಗೆ ಸ್ವಲ್ಪನೂ ತೊಂದರೆ ಇಲ್ಲ. ಹೇಗೋಪ, ನನ್ನ 10 ಜನರು ಹೊಗಳೋ ಹಾಗಾದ್ರೆ ನನಗಷ್ಟೇ ಸಾಕು. ನೋಡ್ತಾ ಇರಮ್ಮ, ಊರಿಗೂರೇ ಕೊಂಡಾಡತ್ತೆ. ಮುಖಕ್ಕೆ ಮುಸುಕು ಹಾಕಿಕೊಂಡು ಕಳ್ಳತನ ಮಾಡುತ್ತಿದ್ದ ಗುಂಪೊಂದು 3ನೇ ಬಾರಿ ಪೊಲೀಸರಿಗೆ ಸವಾಲು ಹಾಕಿದ್ದಾರೆ. ಈ ವಾರದಲ್ಲಿ ವಿದ್ಯಾನಗರ, ವಿಜಯನಗರ, ಕಮಲಾನಗರದಲ್ಲಿ ಲೂಟಿ ಮಾಡುವುದಾಗಿಯೂ ಸಾಧ್ಯವಾದರೆ ತಮ್ಮನ್ನು ಹಿಡಿಯಲು ಪ್ರಯತ್ನಿಸಿರಿ ಎಂದು ಪೊಲೀಸರಿಗೆ ದೂರವಾಣಿಯ ಮೂಲಕ ಕರೆ ನೀಡಿದ್ದಾರೆ. ಗುರು, ಕಳ್ಳತನ ಮಾಡಿದ್ರೆ ಇಂಥವ್ರ ಹತ್ರ ಕರ್ಬೇಕು. ಪೊಲೀಸ್ನವ್ರ ಕೈಲಿ ಕಂಡಿಡಿಯಕ್ಕಾಗ್ದಿದ್ದನ್ನ ನಮ್ ಕೈಲಿ ಕಂಡಿಡಿಯೋಕೆ ಸಾಧ್ಯನಾ? ನಥಿಂಗ್ ಈಸ್ ಇಂಪಾಸಿಬಲ್. ಆಯ್ತು, ಮನಸ್ಸಿದ್ರೆ ಮಾರ್ಗ, ಧೈರ್ಯ ಇದ್ರೆ ಜಯ. ಯಾರಿವು? ಯಾರಿವು? ಯಾರದು?
ಆ ಕಡೆ ಹೋಗ್ಬೇಕಾದ್ರೆ ನೀನ್ ಯಾಕೆ ಈ ಕಡೆ ಹೋಗ್ತೀಯ? ಹೇಳ್ತೀನಿ. ಯಾರು ಕಟ್ಟಾಕಿದ್ದು? ಯಾರೋ 3 ಜನ ಬಚ್ಚಾಗಳು ನಮ್ ಬಟ್ಟೆ ಬದಲಾಯಿಸಿ ನಮ್ ಗುಂಪಿಗೆ ಸೇರ್ಕೊಂಡಿದ್ದಾರೆ. ಸರಿ, ಹಣ ಇಲ್ಲಿ. ಹಣ ಒಡವೆ ಇಲ್ಲ, ಗೋಪಾಲ್ ಹತ್ರ ಭದ್ರವಾಗಿದೆ. ಕರಿ ಅವನು. ಗೋಪಾಲ್, ಗೋಪಾಲ್, ಅರೆ ಗೋಪಾಲ್ ಎಲ್ಲೋ ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ. ತಪ್ಪಿಸ್ಕೊಂಡಿರೋನ್ ಗೋಪಾಲ್ ಅಲ್ಲ, ಆ ಬಚ್ಚಾಗಳು. ನನಗೆ ಅವ್ರುಗಳು ಗುರುತು ಚೆನ್ನಾಗಿ ಗೊತ್ತಿದೆ. ವಾಟ್ ಮೀನ್ಸ್? ಏನ್ರಿ ಅದು? ಬ್ಯೂಟಿಫುಲ್. ಅದಿರ್ಲಿ, ಯಾರನ್ನ ಕೇಳಿ ಫೋಟೋ ತೆಗೆದಿದ್ದೀರಾ? ಯಾರನ್ನ ಕೇಳ್ಬೇಕು? ನಾನು ಸೌಂದರ್ಯೋಪಾಸಕ. ಸುಂದರವಾಗಿರೋ ವಸ್ತುಗಳನ್ನ ಈ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯೋದು ನನ್ನ ಅಭ್ಯಾಸ. ಇಟ್ಸ್ ಮೈ ಹಾಬಿ. ಅದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಪಬ್ಲಿಕ್ ಪ್ರಾಪರ್ಟಿ ಫೋಟೋ ತೆಗೆಯಕ್ಕೆ ಯಾರ್ ಪರ್ಮಿಷನ್ ಯಾಕೆ ಬೇಕು? ಏನಂದ್ರಿ? ನಾನು ಪಬ್ಲಿಕ್ ಪ್ರಾಪರ್ಟಿನಾ? ನನ್ಗೇನ್ ಗೊತ್ತು? ನಾನ್ ಹೇಳ್ತಿರೋದು ಈ ಶಿಲಾಮೂರ್ತಿ ವಿಷಯ. ನನ್ನ ಫೋಟೋ ತೆಗ್ದು ಈ ಬೊಂಬೆ ಫೋಟೋ ತೆಗ್ದೆ ಅಂತ ಸುಳ್ಳು ಹೇಳ್ತಿದ್ಯಾ? ಎಲ್ಲಾದ್ರೂ ಉಂಟಾ? ನಾನ್ ಅಂದವಾಗಿರೋದನ್ನ ಮಾತ್ರ ಫೋಟೋ ತೆಗೆಯೋದು. ನನ್ನ ಇನ್ಸಲ್ಟ್ ಮಾಡ್ತೀಯೇನೋ? ನಿನ್ನ ಇನ್ಸಲ್ಟ್ ಮಾಡ್ತಿಲ್ಲ. ಈ ಶಿಲೆಯ ಅಂದನ ವರ್ಣನೆ ಮಾಡ್ತಾ ಇದ್ದೆ. ಆಹಾ, ಈ ಶಿಲಾಕನ್ಯೆ ಎಷ್ಟು ಅಂದವಾಗಿದ್ದಾಳೆ. ಮೀನಿನ ಹಾಗಿರೋ ಈ ಕಣ್ಗಳು, ಸಂಪಿಗೆ ಹಾಗಿರೋ ಈ ಮೂಗು, ತುಂಬಿದ ಎದೆ, ಸಿಂಹದ ನಡು, ಈ ನಡುವಿನ ಕೆಳಗೆ. ಎಲ್ಲಿ ಕಟ್ಟ? ಮುಂದುವರೆದ ಹಲ್ಲುರುತ್ತೆ. ರೇಖಾ, ಈ ತಲಹರಟೆ ಮತ್ತೆ ನೀನ್ಯಾಕೆ ತಲೆ ಕೆಡ್ಸ್ಕೊತೀಯ? ಬರೇ ಅಮ್ಮ, ಏನಮ್ಮ ಇದು ಡೈನಿಂಗ್ ಟೇಬಲ್ ಮುಂದೆ ಹೀಗೆ ಕೂತ್ಕೊಂಡ್ಬಿಟ್ಟಿದ್ಯಾ? ನೀನ್ ಬರತ್ಲು ಜೊತೆಲೆ ಊಟ ಮಾಡೋಣ ಅಂತ ಕಾಯ್ತಾ ಇದೀನೋ. ಹಾಗಾದ್ರೆ ಬೆಳಗಿನಿಂದ ಉಪವಾಸನೆ ಇದೆಯಾ ಅನ್ನು? ಹೌದು. ಯಾಕಮ್ಮ ಇಂಥ ಕೆಲಸ ಮಾಡ್ದೆ? ಅಲ್ವೋ, ಇವತ್ತು ನಿನ್ ಹುಟ್ಟದ ಹಬ್ಬ. ನಿನ್ನ ದೇವಸ್ಥಾನ ಕರ್ಕೊಂಡು ಹೋಗಿ ಪೂಜೆ ಮಾಡಿಸ್ಕೊಂಡ್ ಬರೋಣ ಅಂತ ಎಷ್ಟೊಂದು ಆಸೆ ಆಗಿದ್ದೆ ಗೊತ್ತಾ? ಲೋ ರಾಜ, ನೀನ್ ಬರ್ತಾ ಬರ್ತಾ ಶುದ್ಧ ನಾಸ್ತಿಕ ಆಗ್ತಿದ್ದಿ. ನಾನ್ ನಾಸ್ತಿಕ ಅಲ್ಲಮ್ಮ. ನೀನು ಮಾತಾಡದಿರೋ ಆ ದೇವರನ್ನ ಪೂಜೆ ಮಾಡ್ತೀಯಾ, ನಾನು ಮಾತಾಡೋ ಈ ದೇವರನ್ನ ಪೂಜೆ ಮಾಡ್ತೀನಿ. ಹೊತ್ತಾಗಿದೆ, ಕೂತ್ಕೋ, ಊಟ ಮಾಡುವಂತೆ. ನಾನು ಊಟ ಮಾಡೋದಿಲ್ಲ. ಯಾಕೋ? ನೀನು ಈ ಮಗನಿಗೋಸ್ಕರ ದಿನವೆಲ್ಲ ಉಪವಾಸ ಇರುವಾಗ ನಾನು ಈ ತಾಯಿಗೋಸ್ಕರ ಒಪ್ಪತ್ತು ಉಪವಾಸ ಇದ್ರೆ ಈ ಪ್ರಪಂಚ ಏನು ಮುಳುಗೋಗೋದಿಲ್ಲ. ರಾಜ ರಾಜ, ಹಾಗನ್ಬೇಡ. ಇವತ್ತು ಉಪವಾಸ ಇರಬಾರ್ದು. ಮೊದ್ಲು ಸ್ವೀಟ್ ತಿನ್ನು. ತಿನ್ನಲ್ಲ, ತಿನ್ನಿಸ್ಬೇಕು. ಎಳೆ ಮಗು ತರ ಆಡ್ತಿದ್ಯಲ್ಲ. ಸಾಕು ಸಾಕು.
ಫಾದರ್, ಎಸ್ ಮೈ ಸನ್. ನಾನಿದುವರೆಗೆ ಒಂದ್ ತಪ್ಪು ಮಾಡಿಲ್ಲ. ತುಂಬಾ ಸಂತೋಷ. ಆದ್ರೆ ಇವತ್ತು ಒಂದು ಪಾಪ ಮಾಡ್ಬಿಟ್ಟೆ. ಏನಪ್ಪಾ ಅದು? ದಾರಿಲಿ ಹೋಗ್ತಿದ್ದಾಗ ಒಬ್ಬ ಸಾಲಗಾರ ಬಂದು ನನ್ ಕುತ್ತಿಗೆ ಪಟ್ಟಿ ಹಿಡಿದು, ಬಡ್ಡಿ ಮಗನೇ, ಕೊಟ್ ಸಾಲ ಕೊಡ್ತೀಯೋ ಇಲ್ಲ ತದುಕ್ಲೋ ಅಂದ. ವಿಧಿ ಇಲ್ದೆ ಸೈಕಲ್ ಮಾರಿ ಅವನ್ ಸಾಲ ತೀರ್ಸ್ಬಿಟ್ಟೆ. ಇದು ಪಾಪನ ಫಾದರ್? ತಗೊಂಡು ಸಾಲ ಹಿಂತಿರಿಸೋದಕ್ಕೋಸ್ಕರ ನೀನು ನಿನ್ನ ಸೈಕಲ್ ಮಾರ್ಕೊಂಡೆ, ಅದು ಪಾಪ ಹೇಗಾಗುತ್ತೆ ಮೈ ಸನ್? ಆದ್ರೆ ನಾನ್ ಮಾರಿದ್ದು ನನ್ ಸೈಕಲ್ ಅಲ್ಲ, ಬೇರೆಯವ್ರದ್ದು. ತಪ್ಪು ಮಾಡ್ಬಿಟ್ಟೆ ಮಗು, ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಒಂದು ಹುಲ್ಕಡ್ಡಿನೇ ಆಗಲಿ, ಅದು ಬೇರೆಯವ್ರದ್ದು ಅಂದ ಮೇಲೆ ಅದ್ರ ಮೇಲೆ ಅವರ ಅಪ್ಪಣೆ ಇಲ್ಲದೆ ಹಕ್ಕು ಚಲಾಯಿಸಬಾರ್ದು. ಲೆಟ್ ದ ಕ್ರಿಯೇಟರ್ ಪ್ರೊಟೆಕ್ಟ್ ಯು ಮೈ ಸನ್. ಬರ್ತೀನಿ ಫಾದರ್. ಗಾಡ್ ಬ್ಲೆಸ್ ಯು. ನಾನು ಬಡವ, ರೋಗಿ, ಬದುಕಲು ದಾರಿ ಇಲ್ಲದೆ ಕದ್ದಿದ್ದೇನೆ, ಕ್ಷಮಿಸಿ ಜಾನಿ. ಏ ಫೂಲ್, ಫಾದರ್ ಡಿಸೋಜಾ ದೇವ್ರತ ಮನುಷ್ಯ. ಅವ್ರ ಹತ್ರನೇ ಕನ್ಸಲ್ಟ್ ಮಾಡ್ಕೊಂಡು ಅವ್ರ ಸೈಕಲ್ನೇ ಕತ್ಕೊಂಡ್ ಬಂದಿದ್ಯಲ್ಲೋ. ಏನೋ ಮಾಡ್ಲಿ, ಸಾಲಗಾರರ ಕಾಟ ತಡೆಯೋಕಾಗ್ಲಿಲ್ಲ. ಈ ಊರ್ ಬಿಟ್ಟು ಹೋಗ್ಲಿಕ್ಕೂ ಮನಸ್ಸು ಬರ್ಲಿಲ್ಲ. ಅದಕ್ಕೆ ಹೀಗ್ ಮಾಡ್ದೆ. ಎಷ್ಟೋ ಜನಗಳ ಪಾಪಾನ್ ಕಳಿಯೋ ಫಾದರು ನಾನ್ ಮಾಡಿರೋ ಈ ಒಂದು ಸಣ್ಣ ಪಾಪಾನ್ ಕಳಿಯೋಲ್ವಾ? ಫ್ರೆಂಡ್, ತಗೋ ಈ ಡೈರಿ. ಇದ್ರಲ್ಲಿ ನನ್ನ ಹೆಸರು, ಫಾದರ್ ಹೆಸರು, ಸೈಕಲ್ ಕಳ್ತನ ಮಾಡಿದ ತಾರೀಕು ಎಲ್ಲ ವಿವರವಾಗಿ ಬನ್ನಿ. ನಿನಗೇನ್ ತಲೆಗಿಲೆ ಕೆಟ್ಟಿದೇನೋ? ನೀನ್ ಮಾಡ್ತಿರೋ ಈ ಘನ ಕಾರ್ಯನ ಡೈರಿಲಿ ಯಾಕೋ ಬರಿಬೇಕು? ನೋಡು ರಾಜ, ಮಾಡೋ ಕಸಬು ಒಳ್ಳೇದಿರ್ಲಿ ಕೆಟ್ಟದಿರ್ಲಿ ಡೀಟೇಲ್ ಆಗಿ ಬರ್ದಿದ್ರೆ ಇದನ್ನ ಓದ್ದವರಿಗೆ ನನ್ನ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಕೂತ್ಕೋ, ತಗೋ ಡೈರಿ, ಬರೀ. ತಗೋ ಪೆನ್ನು, ನೀಟಾಗಿ ಬರೀಮ್ಮ ಪ್ಲೀಸ್. ಅಂತೂ ಈ ಕೆಲ್ಸನೇ ಕಾಯಮಾಗಿ ಇಟ್ಕೋಬೇಕು ಅಂತ ನಿರ್ಧಾರ ಮಾಡಿದ್ಯಾ ಅನ್ನು? ಇದು ಬಿಟ್ರೆ ನನಗೆ ಬೇರೆ ದಾರಿನೇ ಕಾಣಿಸ್ತಾ ಇಲ್ಲ ರಾಜ. ನಾನ್ ಮೊದ್ಲೇ ಹಾರ್ಟ್ ಪೇಷಂಟು. ಕಷ್ಟವಾದ ಕೆಲಸ ಮಾಡ್ಕೊಡ್ದು, ಗಾಬರಿ ಆಗುವಂತ ಸುದ್ದಿ ಕೇಳ್ಕೊಡ್ದು. ಪ್ರತಿ ದಿವಸ ಹಾರ್ಲಿಕ್ಸ್ ತಗೋಬೇಕು, ಜ್ಯೂಸ್ ತಗೋಬೇಕು, ಔಷಧಿ ತಗೋಬೇಕು, ಒಳ್ಳೆ ಆಹಾರ ತಗೋಬೇಕು. ಇದು ಯಾವುದು ಇಲ್ಲಿದ್ರೆ ಸೀದಾ ಯಮಲೋಕಕ್ಕೆ ಟಿಕೆಟ್ ತಗೋಬೇಕು ಅಂತ ಡಾಕ್ಟರ್ ಯಾವಾಗ್ಲೂ ಹೇಳ್ತಾ ಇರ್ತಾರೆ. ನಾನು ಏನು ಮಾಡ್ಲಿ? ಏನೇ ಆದ್ರೂ ಬದುಕಲೇಬೇಕು ಅನ್ನೋ ಆಸೆ ಇದೆ ನೋಡು, ಅದಕ್ಕೆ. ಜಾನಿ, ನಿನಗೆ ಎಷ್ಟು ಹಣ ಬೇಕೋ ನಾನ್ ಕೊಡ್ತೀನಿ. ಥ್ಯಾಂಕ್ ಯು ರಾಜ. ಹಣ ವಿಷಕ್ಕೆ ಸಮಾನ. ಹಾಲ್ನಂತ ನಮ್ಮ ಸ್ನೇಹಕ್ಕೆ ಅದು ಧಕ್ಕೆ ಆಗ್ಬಾರ್ದಲ್ಲ. ನೋಡು, ನನ್ನ ಪ್ರಾಣ ಬೇಕಾದ್ರೆ ಕಳ್ಕೊತೀನಿ, ನಿನ್ನ ಸ್ನೇಹ ಕಳ್ಕೊಳಕ್ ಸಿದ್ಧವಾಗಿಲ್ಲ. ಜಾನಿ, ಹಾ, ನನಗೆ ಬರೆಯೋಕ್ ಬರಲ್ಲಮ್ಮ. ನಾನು ಹೇಳ್ತಾ ಹೋಗ್ತೀನಿ, ನೀನ್ ಬರೀತಾ ಹೋಗ್. ಹೇಳಪ್ಪ. ಹಾ, ನವೆಂಬರ್ 8 ಫಾದರ್ ಡಿಸೋಜಾ ಸೈಕಲ್. ಮಿಸ್ ಮಾಡಿದ ಥಿಯೇಟರ್ ಕರೆಕ್ಟ್ ಆಗಿ ಬಂದ್ಬಿಡು. ತಗೋ ನಿನ್ ಟಿಕೆಟ್. ಶೋ ಟೈಮ್ಗೆ 10 ನಿಮಿಷ ಮುಂಚೆನೆ ಬಂದ್ಬಿಡ್ತೀನಿ. ಓಕೆ ಓಕೆ, ಬಾಯ್. ಹಲೋ, ಹೌದು ನಾನೇ. ನಿನ್ನೆ ಹೇಳಿದ್ದ ರೂಮ್ ನಂಬರ್ 319 ಸ್ವಲ್ಪ ಕ್ಲೀನ್ ಮಾಡ್ತೀನಿ. ಸರಿ ಸರ್. ನಾನು ಅವನು ಹೇಳಿದ್ನಲ್ಲ, ಬೇಕಾದ್ರೆ How was the movie yesterday? Yeah, fine. It was fantastic. Please have it. It was nice. Thank you. Come on. Thank you very much. Hey, come on, have a sip. No, it's very cold. Oh, come on, come on. Huh? Please try to understand. Where are you going, yeah? I'll come. 1 minute. What happened, yeah? Just a minute. I'll see you later. Come on.
ಕೊಲೆಗಾರಿ ತರ ಓಡ್ ಬರ್ತಾ ಇದ್ಯಾ? ನಾ ಕೊಲೆಗಾರನ ನೋಡ್ದೆ ಕಣ್ರು. ಯಾವ ಕೊಲೆಗಾರ? ಅದೇ ಆ ಮುಸ್ಕಿನ್ ಕಳ್ರು. ಅವತ್ತು ನಾವು ವೇಷ ಬದಲಾಯಿಸ್ಕೊಂಡು ಅವ್ರ ಕದ್ದಿದ ಹಣನ ಲೂಟಿ ಮಾಡಕ್ ಹೋಗಿದ್ವಲ್ಲ, ಆ ಡಾಕ್ಟ್ರು ಅವ್ನ ಪರಿವಾರ ನನ್ ಗುರ್ತಿಡ್ದು ಅಟ್ಟಿಸ್ಕೊಂಡ್ಬಂದ್ರು. ನಾ ಅವ್ರನ್ನ ತಪ್ಪಿಸ್ಕೊಂಡು ಇಲ್ಲಿ ಓಡ್ ಬಂದೆ. ತಪ್ಪಿಸ್ಕೊಂಡು ಇಲ್ಲಿ ಬರೋದಕ್ಕಿಂತ ನೇರವಾಗಿ ಪೊಲೀಸ್ ಸ್ಟೇಷನ್ ಹೋಗಿ ಅವ್ರನ್ನ ಹಿಡ್ಕೊಂಡು ಬರ್ದಾಗಿದ್ದೇನ? ಅರ್ಜುನ್, ಅದರಿಂದ ಏನು ಪ್ರಯೋಜನ ಇಲ್ಲ. ಮೊದಲೇ ಅವರೆಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳು. ಮುಸ್ಕಿನ ಮರೆಯಲ್ಲೇ ದ್ರೋಹದ ಕೆಲಸ ಮಾಡ್ತಿರೋ ಅವ್ರನ್ನ ಹಿಡ್ಕೊಳಕ್ಕೆ ನಮ್ಮ ಹತ್ರ ಯಾವ ಸಾಕ್ಷಿನೂ ಇಲ್ಲ. ಹಾಗಾದ್ರೆ ಆ ಚಂಡಾಲ್ರಿಗೆ ನಾವೇ ಒಂದು ಗತಿ ಕಾಣಿಸ್ಬೇಕು. ಅಲ್ಲಿವರೆಗೂ ನೀವು 3 ಜನ ಬದುಕಿದಿರ್ತಾನೆ. ನಿಮ್ ಗುರ್ತು ನಮಗ್ ಗೊತ್ತು, ನಮ್ ಗುರ್ತು ನಿಮ್ಗೂ ಗೊತ್ತು. ನೀವು ಬದುಕಿದ್ರೆ ನಮಗ್ ಡೇಂಜರ್, ನಾವು ಬದುಕಿದ್ರೆ ನಿಮಗೂ ಡೇಂಜರ್. ಈ ಸಮಸ್ಯೆಗೆ ಸುಲಭವಾದ ಪರಿಹಾರ ನಿಮ್ಮ 3 ಜನರ ಸಾವು. अर्जुन राजा अर्जुन राजा अर्जुन अर्जुन नो नो
ನಿನ್ನ ಕಿಶನ್ ಮುಗಿಸಕ್ ಹೊಂಚಾಗ್ತಿರ್ತಾರೆ. ಇಲ್ಲ ಇಲ್ಲ ರಾಜಾ, ಅರ್ಜುನ್ ಅರ್ಜುನ್ ನನ್ನ ಸ್ಥಿತಿ ನಿಮಗೂ ಬರ್ತಿರ್ಲಿ. ರಾಜಾ ಹುಷಾರ್. ಅರ್ಜುನ್ ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಏನಯ್ಯ? ಸರ್ ನಾನು ನಿಮ್ಮ ಅಭಿಮಾನಿ ಸರ್. ಏನಯ್ಯ ಸಮಾಚಾರ? ನೀವೊಬ್ಬ ಸಾಮಾನ್ಯ ವ್ಯಕ್ತಿ ಅಲ್ಲ ಸರ್. ಯು ಆರ್ ರಿಯಲಿ ಗ್ರೇಟ್. ಗ್ರೇಟೆಸ್ಟ್ ಮ್ಯಾನ್ ಸರ್. ಏನಯ್ಯ ಕಾಕ ಹಿಡಿತಾ ಇದೆಯಾ? ಖಂಡಿತ ಇಲ್ಲ ಸರ್. ಮೊನ್ನೆ ನಿಮ್ ಭಾಷಣ ಕೇಳಿ ಎಲ್ಲಿ? ಹುಚ್ಚಾಸ್ಪತ್ರೆ ಸಮಾರಂಭದಲ್ಲಿ ಹುಚ್ಚೆದ್ ಕುಣಿದ್ಬಿಟ್ಟೆ ಸರ್. ಏನಾಯ್ತು ಸರ್? ನೋಡಯ್ಯ, ಈ ಪ್ರಪಂಚದಲ್ಲಿ ಹುಚ್ಚಾಸ್ಪತ್ರೆ ಕಟ್ಟಿಸ್ತಲೇ ಇದೀವಿ, ಭಾಷಣ ಬಿಗಿತಲೇ ಇದೀವಿ. ಆದ್ರೆ ಹುಚ್ಚರೆಲ್ಲ ಹೊರಗಡೆ ಇದ್ದಾರೆ, ಹುಚ್ಚಿಲ್ದರೆಲ್ಲ ಒಳಗಡೆ ಇದ್ದಾರೆ. ಏನ್ ಹೇಳ್ತಾ ಇದ್ದೀರಾ ಸರ್? ನೋಡು, ನಾನು ಹೇಳೋದು ಒಂದೇ ಒಂದು, ಈ ಪ್ರಪಂಚವೇ ಒಂದು ಹುಚ್ಚಿನ ಮಯ. ಅದ್ರೊಳಗೆ ನೀನು ಒಬ್ಬುಚ್ಚ, ನಾನು ಒಬ್ಬುಚ್ಚ. ಸಾರ್ ನಿನಗೂ ಹುಚ್ಚೇನಯ್ಯ? ನನಗಲ್ಲ ಸರ್ ಹುಚ್ಚು, ನನ್ನ ಹೆಂಡತಿಗೆ ಸರ್ ಹುಚ್ಚು. ನಿನ್ ಹೆಂಡ್ತಿಗ? ಹೌದು ಸಾರ್, ನಾನ್ ದೊಡ್ಡ ಆಫೀಸರ್ ಆಗ್ಬೇಕು ಅನ್ನೋದೇ ಅವಳು ಹುಚ್ಚು ಸಾರ್. ಓಹೋ ಸಾರ್, ನೀವು ನಮ್ ಸಾಹೇಬು ಸ್ನೇಹಿತರು, ಸ್ವಲ್ಪ ದೊಡ್ಡ ಮನ್ಸ್ ಮಾಡಿ ಸ್ವಲ್ಪ ರೆಕಮೆಂಡ್ ಮಾಡಿ ನನಗೆ ಒಂದು ದೊಡ್ಡ ಕೆಲಸ ಕೊಡ್ತೀವಿ ಸಾರ್. ಒಂದ್ ಕೆಲ್ಸ ಮಾಡು, ಹಾ. ಇದನ್ ತಗೊಂಡ್ ಹೋಗಿ ನಿನ್ ಸಾಹೇಬ್ರಿಗೆ ಕೊಡು. ಅವ್ರು ನಿನಗೊಂದ್ ದೊಡ್ಡ ಕೆಲ್ಸ ಕೊಡಿಸ್ತಾರ. ಹೌದು ಸರ್, ತುಂಬಾ ಉಪಕಾರ ಸರ್, ತುಂಬಾ ಉಪಕಾರ ಸರ್. ನಾನು ಬಡವ ರೋಗಿ, ಬದುಕಲು ದಾರಿ ಇಲ್ಲದೆ ಕದ್ದಿದ್ದೇನೆ, ಕ್ಷಮಿಸಿ. ಜಾನಿ 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 ಹೋಯ್ತು ಜಾನಿ. ಈ ಜಾನಿ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬರ್ತಾ ಇದೆ. ಅವನ್ನೆಲ್ಲಿದ್ರು ಪತ್ತೆ ಮಾಡಿ ನಾನು ಮುಂದೆ ನಿಲ್ಲಿಸಲೇಬೇಕು. ಅಂಡರ್ಸ್ಟ್ಯಾಂಡ್? ಗೋ. ಲೋಫರ್ ಯಾವ ರೂಮ್ಗೆ ಹೋಗ್ತಾನೆ ನೋಡ್ಕೋಬ ಹೋಗಿ. ಹಾಯ್ ರಾಜಾ. ಹಲೋ ಜಾನಿ, ಹೌ ಆರ್ ಯು? ಬಾಬಾ, ನಿನಗೋಸ್ಕರನೇ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ದೆ. ಸರಿ, ಹೇಗಿದೆ ನಿನ್ ಕಸಬು? ಫ್ಯಾಂಟಾಸ್ಟಿಕ್. ನಾನು ಯಾವತ್ತಿನಿಂದ ಈ ಕಸಬು ಶುರು ಮಾಡಿದ್ನೋ ಅವತ್ತಿನಿಂದ ಇವತ್ತಿನವರೆಗೂ ಬಂಪರ್ ಜಾಕ್ಪಾಟ್. ದಿನೇ ದಿನೇ ಇಂಪ್ರೂವ್ಮೆಂಟ್. ಅದ್ಯಾಗೋ? ಹೇಗೇನು, ಸೈಕಲ್ ನಿಂದ ಶುರುವಾದ ನನ್ನ ಕಸಬು ಇವತ್ ಕಾರು, ಲಾರಿ, ಬಸ್ಸು, ಟ್ರ್ಯಾಕ್ಟರ್ ಎಲ್ಲ ವೆಹಿಕಲ್ಸ್ ಎಫೇಸ್ ಮಾಡಿದ್ದಾಯ್ತು. ಹಾಗಾದ್ರೆ ರೈಲ್ವೆ ಇಂಜಿನ್, ಏರೋಪ್ಲೇನು? ಅವು ಎರಡು ಇನ್ನೂ ಮುಟ್ಟಿಲ್ಲ ನೋಡು. ಕಮ ತಡ ಮಾಡೋದ್ ಬೇಡ, ತಗೋ ಡೈರಿ. ನಾನು ಈ ತನಕ ಮಾಡಿರೋ ಸಾಧನೆಗಳನ್ನೆಲ್ಲ ಡೀಟೇಲ್ ಆಗಿ ಹೇಳ್ತೀನಿ, ಬರಿ. ಏಯ್, ಇದೇನ್ ಡೈರಿನೋ ಇಲ್ಲ ಮರಣ ಎರಡು. ನಾನು? ನನಗೆ ಯಾವತ್ತು ಈ ಜೀವನ ಸಾಕು ಅನ್ಸುತ್ತೋ ಅವತ್ತು ಈ ಡೈರಿನ ನಾನೇ ಪೊಲೀಸ್ನವರಿಗೆ ಒಪ್ಪಿಸ್ತೀನಿ. ನನ್ನ ಪಾಪಗಳನ್ನ ಕನ್ಫೆಸ್ ಮಾಡ್ಕೊಂಡು ನನ್ನ ಬದುಕಿಗೆ ಮುಕ್ತಾಯ ಹಾಡ್ಬಿಡ್ತೀನಿ. ಏಯ್ ಜಾನಿ, ಹಾ, ಅಲ್ಲಿ ತನಕ ಈ ಡೈರಿ ನಿನ್ನ ಹತ್ರ ಜೋಪಾನವಾಗಿರ್ಲಿ. ಯಾಕೆ ಗೊತ್ತಾ, ನೀನೊಬ್ಬ ದೊಡ್ಡ ಬಿಸ್ನೆಸ್ ಮ್ಯಾನ್. ಅಪ್ಪಿ ತಪ್ಪಿ ಪೊಲೀಸ್ನವ್ರು ನಿನ್ನ ಹತ್ರ ಸುಳಿಯೋದಿಲ್ಲ. ಕಮಾನ್, ತಗೋ ಡೈರಿ. ಶುರು ಮಾಡೋ ನಿನ್ ಸಾಧನೆಗಳನ್ನ. ಹಾ, ನವೆಂಬರ್ 5 MYM 6165 ಆಯ್ತಾ? ಡಿಸೆಂಬರ್ 6 MEM 4444. ಡಾರ್ಲಿಂಗ್, ನೀ ಸ್ವಲ್ಪ ರೆಸ್ಟ್ ತಗೋ, ನನಗೆ ಕಸುಬ್ ಕರೀತಾ ಇದೆ. ಬರ್ತೀನಿ. See you. Bye. ವಾಟ್ ಎ ಕ್ಯಾರೆಕ್ಟರ್ ಹಿ. ರೂಮ್ ನಂಬರ್ 319 ಕಣೆ. ಅವನಿಗೆ ಇವತ್ತು ಗ್ರಾಚಾರ ಬಿಡಿಸ್ಲೇಬೇಕು. ಏಯ್, ಬಂದ್ರೆ ಹಾಯ್, ಏನು ರೇಖಾದೇವಿಯವರು ಬಟಾಲಿಯನ್ ಸಮೇತ ಬೆಡ್ರೂಮಿಗೆ ದಯ ಮಾಡಿಸ್ಬಿಟ್ಟಿದ್ದೀರಾ? ಬನ್ನಿ, ಕಮಾನ್, ಕೂತ್ಕೊಳ್ಳಿ. ಸಿನಿಮಾ ಥಿಯೇಟರ್ ಒಂಟಿ ಸಿಕ್ತೆ ಅಂತ ಅವಮಾನ ಮಾಡ್ತೀನೋ? ನನ್ ಬಿಟ್ಬಿಡಿ, ನನ್ ಮಾನ ಕಳಿಬೇಡಿ, ನಾನ್ ಮದುವೆ ಆಗಿರೋ ಬ್ರಹ್ಮಚಾರಿ. ನನ್ ಕೋಟ್ ಬಿಟ್ಬಿಡಿ, ನನ್ ಕೋಟು. ಬೇಡ ಬೇಡ, ಅಯ್ಯೋ ನನ್ ಶರ್ಟ್ ಬಿಟ್ಬಿಡಿ. ಅಮ್ಮಣಿರ, ನಿಮ್ಗೆ ಯಾರು ಅಂತ ಬಂದ್ರೆ ಇಲ್ವಾ? ಓ ಗಾಡ್, ಈ ದೇಶದಲ್ಲಿ ಒಂಟಿ ಆಗಿರೋ ಗಂಡಸರಿಗೆ ರಕ್ಷಣೆ ಇಲ್ವಾ? ಬೇಡಿ, ನನ್ ಪ್ಯಾಂಟ್ ಬಿಟ್ಬಿಡಿ. ಸರ್, ಈ ಹುಡುಗಿ ಗುಂಪು ಕಟ್ಕೊಬಂದು ನನ್ ರೇಪ್ ಮಾಡ್ತಿದ್ದಾರೆ ಸರ್. ನಮ್ಗೇನು ಗೊತ್ತಿಲ್ಲ ಸರ್, ಎಲ್ಲ ಇವಳೇ ಮಾಡಿದ್ದು. ಬಂದ್ರೆ ಹೋಗೋಣ. ಏನಮ್ಮ ನಿನ್ನ ಅವಸ್ಥೆ? ನಿಮ್ ಮನೆ ಅಡ್ರೆಸ್ ಕೊಡು, ನಿಮ್ ತಂದೆ ಹತ್ರ ಮಾತನಾಡಿ ನಿನ್ ಮದುವೆಗೆ ನಾನೇ ಏರ್ಪಾಡು ಮಾಡಿಸ್ತೀನಿ. ನಾನು ಅದೇ ಹೇಳ್ತಿರೋ ಸರ್. ಅಮ್ಮ ತಾಯಿ ಬೇಗನೆ ಒಂದ್ ಮದುವೆ ಮಾಡ್ಕೊಂಡು
ನಮ್ಮಂತ ಒಳ್ಳೆ ಹುಡ್ರನ್ನ ಕಾಪಾಡಮ್ಮ. ದ್ರೌಪದಿ ವಸ್ತ್ರಾಪರಣ ಕಾಲದಲ್ಲಿ ಒಬ್ಬನೇ ಕೃಷ್ಣ ಬಂದ. ನಾನ್ ಮಾನ ಕಾಪಾಡೋಕೆ ನೀವಿಷ್ಟು ಜನ ಬಂದಿದ್ದೀರಾ. ತುಂಬಾ ಥ್ಯಾಂಕ್ಸ್ ಸರ್. ನಿಮ್ಮಿಂದ ಉಪಕಾರ ಆಯ್ತು. ಕೆಟ್ಟೋಯ್ತಪ್ಪ. ನಡೀರಿ ನಡೀರಿ. ಸರಿಯಾಗಿ ಬಾಗಲಪ್ಪಳಪ್ಪ. ಆಗ್ಲಿ ಸರ್. ಥ್ಯಾಂಕ್ ಯು. ಅವತ್ತು ತಪ್ಪಿಸ್ಕೊಂಡು ಹೋದೆ, ಇವತ್ತು ನೀನಾಗೇ ಸಹಾಯಕ್ಕೆ ಬಂದೆ. Diamonds. ಏಯ್ ನಡಿ ಹೋಗೋಣ. ಇವನ್ನ ಹಾಗೆ ಬಿಟ್ಟು ಎಲ್ಲಿಗೋ ಹೋಗೋದು? ಬಿಟ್ಟು ಹೋಗಿದ ಅವನೇನ್ ಮನೆ ಕರ್ಕೊಂಡು ಹೋಗ್ತಾರಾ? ಹಾಗಲ್ವೋ, ಶತ್ರುಶೇಷ ಋಣುಶೇಷ ಯಾವಾಗ್ಲೂ ಉಳಿಸ್ಕೋಬಾರ್ದು. ಇನ್ನವನು ನಮ್ ತಂಟೆಗೆ ಬರಲ್ಲ. ನಡಿ ಹೋಗೋಣ. ತೆಗಿದ ಡೈಮಂಡ್ಸ್. ಲೈ ನೋಡಿದ್ಯಾ, ಏಟ್ ತಿಂದ ಹಾವನ್ನ ಹಾಗೆ ಬಿಟ್ರೆ ನಮ್ಮ ಜೀವಕ್ಕೆ ಅಪಾಯ ಅಂತ ಈಗ ಗೊತ್ತಾಯ್ತಾ? ಇಳಿಯ ಕೆಳಗೆ. ಇದನ್ ಯಾಕೆ ತಂದೆ? ಡಾಕ್ಟರ್ಗೆ ಅಭಿಷೇಕ ಮಾಡಕ್ಕೆ ಹಾಲು. ಹಾಲು? ಗೋಮಾತೆ ಹಾಲಲ್ಲ, ಭೂಮಾತೆ ಹಾಲು. ಪೆಟ್ರೋಲ್. ಕಿಶೋರ್, ನನ್ ಮಾತು ಕೇಳು. ಬೇಡ ಕಣೋ, ಇಲ್ಲಿಂದ ಹೊರಟೋಗೋಣ. ಬೇಡ ನೋಡು ಕಿಶೋರ್, ಪ್ಲೀಸ್. ಬೇಡ ಕಣೋ, ಬೇಡ ಕಣೋ ಕಿಶೋರ್. ಕಿಶೋರ್ ಪ್ಲೀಸ್. ಅಭಿಷೇಕ ಆಗೋಯ್ತು, ಮಂಗಳಾರತಿ ಮಾಡ್ತೀನಿ ತಾಡಿ. ಕಿಶೋರ್ ಬೇಡ, ಅವನ್ ಬಿಟ್ಬಿಡು. ಅವನಿಗೇನು ಮಾಡ್ಬೇಡ. ಅವನ್ ಕೊಲ್ಬೇಡ, ಅವನ್ ಸುಡ್ಬೇಡ. ರಾಜ, ಬೇಡ ಬೇಡ. ರಾಜ, ರಾಜ, ಏನಪ್ಪ ಏನಾಯ್ತು? ಏನೂ ಇಲ್ಲಮ್ಮ. ಮತ್ತೆ ಕೊಲ್ಲು ಬೇಡ ಸುಡ್ಬೇಡ ಅಂತ ಕನವರ್ಸ್ಕೊತಾ ಇದ್ದೆ. ಅದು ನಿನ್ನೆ ಒಂದು ಇಂಗ್ಲಿಷ್ ಪಿಕ್ಚರ್ ನೋಡಿದೆ, ಅದರದ್ದೇ ಕನಸು. ನೀವ್ ಹೋಗಿ ಮಲ್ಕಮ್ಮ, ಏನಿಲ್ಲ. ಮಲ್ಕೋಪ, ಮಲ್ಕೋ. ಶೇಮ್ ಟು ದಿ ಡಿಪಾರ್ಟ್ಮೆಂಟ್. ಎಲ್ಲಿವರೆಗೂ 5 ಜನ ಭಯಂಕರವಾಗಿ ಕೊಲೆ ಆಗಿದ್ದಾರೆ. ಸತ್ತ ವ್ಯಕ್ತಿಗಳ ಗುರುತು ಸಾಕ್ಷಿ ಯಾವುದು ಸಿಕ್ತಿರೋ ಹಾಗೆ ಅವರ ಮೇಲೆ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ವಿಚಿತ್ರವಾಗಿ ಕೊಂದಿದ್ದಾರೆ. ಸರ್, ಈ ಕೊಲೆಗಳೆಲ್ಲ ಒಂದೇ ರೀತಿಯಿಂದ ನಡೀತಿರೋದು ನೋಡಿದ್ರೆ ಕೊಲೆಗಾರರು ಒಂದೇ ಗುಂಪಿನವ್ರು ಇರ್ಬೇಕನ್ಸುತ್ತೆ. ಅಫ್ಕೋರ್ಸ್, ಸತ್ತವರ ಕಡೆಯಿಂದ ಇದುವರೆಗೂ ನಮ್ಮ ಡಿಪಾರ್ಟ್ಮೆಂಟ್ಗೆ ಯಾವ ವಿಧವಾದ ಕಂಪ್ಲೇಂಟ್ ಬಂದಿಲ್ಲ. ಕಾರಣ ಏನಂತ ಗೊತ್ತಿಲ್ಲ. ಐ ಡೋಂಟ್ ನೋ ದ ರೀಸನ್ ಅಟ್ ಆಲ್. ಸರ್, ಆ ಸತ್ತವರು ಒಂದ್ ವೇಳೆ ಸಮಾಜ ಘಾತಕರಾಗಿದ್ರು ಕೂಡ ಯಾರು ಕಂಪ್ಲೇಂಟ್ ಮಾಡಲ್ಲ. ಯಾಕಂದ್ರೆ ಅವರು ಸಿಕ್ಕಾಕೋತಾರೆ ಅನ್ನೋ ಭಯ ಇರುತ್ತಲ್ಲ. ಎಸ್, ಯು ಆರ್ ರೈಟ್. ಇನ್ಸ್ಪೆಕ್ಟರ್ ಅಜಯ್. ಎಸ್ ಸರ್. ಈ ಕೇಸ್ ಬಗ್ಗೆ ನಿಮ್ಮನ್ನ ಅಪಾಯಿಂಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ಪ್ಲೀಸ್ ಗೋ ಥ್ರೂ ದಿಸ್ ಫೈಲ್. ಶ್ಯೂರ್ ಸರ್. ಆದಷ್ಟು ಬೇಗ ಅಪರಾಧಿಗಳನ್ನ ಕಂಡುಹಿಡಿಯೋ ಜವಾಬ್ದಾರಿ ನಿಮ್ಮದು. ಡೆಫಿನೆಟ್ಲಿ. ವಿಶ್ ಯು ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು. ಗೋ ಅಹೆಡ್.
ಮೈ ಸನ್, ಗುಡ್ ಈವ್ನಿಂಗ್ ಮೈ ಸನ್. ಐ ಆಮ್ ಫಾದರ್ ಡಿಸೋಜ. ಗುಡ್ ಈವ್ನಿಂಗ್ ಫಾದರ್. ನನ್ನ ಪರಿಚಯ ನಾನು ಮಾಡ್ಕೊಂಡೆ, ಆದ್ರೆ ನೀವ್ ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ನಾನು ಯಾರು ಅನ್ನೋದು ಮುಖ್ಯ ಅಲ್ಲ ಫಾದರ್, ನಾನು ಏನ್ ಮಾಡ್ದೆ ಅನ್ನೋದು ಮುಖ್ಯ. ಅನಾಥ ಮಕ್ಕಳ ಮೇಲೆ ಕರುಣೆ ಇರೋರು 5-10 ಹಾಕ್ಲಿ ಅಂತ ನಾನು ಹುಂಡಿ ಇಟ್ಟಿದ್ದೇನೆ, ಆದ್ರೆ ನೀವು ಅದ್ರಲ್ಲಿ ಕಂತೆ ಹಣ ಹಾಕ್ತಾ ಇದ್ದೀರಿ. ಎಸ್ ಫಾದರ್, ಒಂದೊಂದ್ಸಲ ವ್ಯಾಪಾರ ಮುಗ್ದಾಗ್ಲೂ ಬಂದ ಲಾಭದಲ್ಲಿ ಅರ್ಧ ಹಣನ ಈ ಹುಂಡಿಲಿ ಹಾಕ್ತಿದ್ದೀನಿ. ಅಷ್ಟೊಂದು ಹಣ ಅದ್ರಲ್ಲಿ ಹಾಕೋದ್ರ ಬದಲು ಅದೇ ಹಣ ನಿಮ್ ಹೆಸರಲ್ಲಿ ಡೊನೇಟ್ ಮಾಡಬಹುದಲ್ಲ? ಸಾರಿ ಫಾದರ್, ಹಣ ಡೊನೇಟ್ ಮಾಡಿ ಫೋಟೋ ತೆಗೆಸ್ಕೊಂಡು ಅದನ್ನ ಪೇಪರ್ಲ್ ಹಾಕ್ಸಿ ಖುಷಿ ಪಡಕ್ಕೆ ನಾನು ರಾಜಕಾರಣಿ ಅಲ್ಲ. ಯಾಕೆ ಹಾಗೆ ಹೇಳ್ತೀರಿ? ಆದ್ರೆ ನಂದು ಒಂದೇ ಒಂದು ಅರಿಕೆ, ತಪ್ಪು ದಾರಿಯಿಂದ ಬಂದಂತ ಹಣ ಏನಾದರೂ ಆಗಿದ್ರೆ ದಯವಿಟ್ಟು ಅದನ್ನ ಆ ಡಬ್ಬದಲ್ಲಿ ಹಾಕಬೇಡಿ. ಒಳ್ಳೆ ಮಾರ್ಗದಲ್ಲಿ ಎಲ್ಲರೂ ಸಂಪಾದನೆ ಮಾಡೋ ಹಾಗಿದ್ದಿದ್ರೆ ಊರಲ್ಲಿ ಇಷ್ಟೊಂದು ಮಹಡಿ ಮನೆಗಳು ಇರ್ತಿರ್ಲಿಲ್ಲ, ಇಷ್ಟೊಂದು ಕಾರ್ಗಳು ಓಡಾಡ್ತಿರ್ಲಿಲ್ಲ. ನಾನು ಯಾಕೆ ಹೇಳ್ತಿದ್ದೇನೆ ಅಂದ್ರೆ, ಈ ಮಕ್ಕಳು ಅನಾಥರು, ಅವರಿಗೆ ಎಲ್ಲಿಂದ ಬಂದಿದ್ದೇವೆ ಅಂತ ಗೊತ್ತಿಲ್ಲ. ಅಂತ ಅವರಿಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲದೆ ಇರೋ ಹಣ ದಯವಿಟ್ಟು ಬೇಡ. ಅದರಿಂದ ನಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ. ಅದು ನನ್ನ ಮನಸ್ಸಿಗೆ ಶಾಂತಿ ಕೊಟ್ಟಿದೆ ಫಾದರ್. ಒಂದು ಮಿನಿಟ್, ನೀವ್ ಯಾರು ಅಂತ ಹೇಳಲಿಲ್ಲ. ಹೋಗ್ಲಿ, ನಿಮ್ ಉದ್ಯೋಗ ಏನು ಅಂತ ಹೇಳ್ಬೋದಾ? ಎಕ್ಸ್ಪೋರ್ಟ್ ಬಿಸ್ನೆಸ್, ಐ ಮೀನ್ ರಫ್ತು ಮಾಡೋದು. ಗುಡ್ ಈವ್ನಿಂಗ್ ಫಾದರ್. ಫೈನ್, ಥ್ಯಾಂಕ್ ಯು. ಸರಿ, ಈ ಊರಿಗೆ ಯಾವಾಗ ಬಂದಪ್ಪ? ನನಗೆ ಈ ಊರಿಗೆ ಟ್ರಾನ್ಸ್ಫರ್ ಆಗಿದೆ ಫಾದರ್. ಚಾರ್ಜ್ ತಗೊಳಕ್ ಬಂದಿದ್ದೀನಿ. ಬೈ ದ ಬೈ, ನಮ್ಮ ಫಾದರ್ ಈ ಲೆಟರ್ ನಿಮ್ಗೆ ಕೊಡಕ್ಕೆ ಹೇಳಿದ್ರು. ಹೌದಾ? ಲೆಟ್ಸ್ ಗೆಟ್ ಇನ್ಸೈಡ್. ರೇಖಾ, ಮೀಟ್ ಮಿಸ್ಟರ್ ಅಜಯ್ ಕುಮಾರ್, ಇನ್ಸ್ಪೆಕ್ಟರ್ ಆಫ್ ಪೊಲೀಸ್. ಹಲೋ. ಈ ಊರಿಗೆ ವರ್ಗ ಮಾಡಿಸ್ಕೊಂಡಿದಾರಮ್ಮ. ಬೈದಿ ಬಾಯ್, ನನ್ನ ಸ್ನೇಹಿತರ ಮಕ್ಕಳು. ಕೂತ್ಕೊಳ್ಳಿ, ಕಾಫಿ ತರ್ತೀನಿ. ಶೋ ಶೋ ಶೋ. ಫಾದರ್, ಈ ಹುಡುಗಿ ಯಾರಂತ ನಂಗೆ ಹೇಳಲಿಲ್ವಲ್ಲ? ಓ, ಆಕೆ ನನ್ನ ಆಪ್ತ ಸ್ನೇಹಿತನ ಮಗಳು. ಆಕೆ ತಂದೆನೂ ನಾನಿಬ್ರು ಜೊತೆಯಲ್ಲೇ ಮಿಲಿಟರಿ ಸೇರಿದ್ರು, ಒಟ್ಟಿಗೆ ಕೆಲಸ ಮಾಡ್ತಿದ್ವು. ಈ ಇಂಡೋ ಪಾಕ್ ವಾರ್ನಲ್ಲಿ ಒಂದು ದಿವಸ ಈಕೆ ತಂದೆ ನನ್ನನ್ನು ಉಳ್ಸೋಕ್ ಹೋಗಿ ತನ್ನ ಪ್ರಾಣ ತಾನೇ ಬಲಿ ಕೊಟ್ಬಿಟ್ಟ. ಸುದ್ದಿ ತಿಳಿದ ತಕ್ಷಣ ಈಕೆ ತಾಯಿ ಶಾಕ್ನಲ್ಲೇ ತೀರ್ಕೊಂಡ್ಲು. ಅವತ್ತಿನಿಂದ ಇವತ್ತಿನವರೆಗೂ ನಾನೇ ಸಾಕ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ಈ ಹುಡುಗಿಗೆ ಬರೀ ನನ್ನ ಗಾಡ್ ಫಾದರ್ ಅಷ್ಟೇ ಅಲ್ಲ, ಗೈಡ್, ಫ್ರೆಂಡ್ ಅಂಡ್ ಫಿಲಾಸಫರ್. ತಗೊಳ್ಳಿ. ಥ್ಯಾಂಕ್ ಯು. ಇಡಮ್ಮ. ಬೇಕಾ? ಕೂತ್ಕೋಬಮ್ಮ, ಕೂತ್ಕೋಬಾ. ನೀವು ಕಾಫಿ ತಗೊಳ್ಳಲ್ವಾ? ನಂದಾಯ್ತು. ನಾನು 50-50. ಪ್ಲೀಸ್. ಥ್ಯಾಂಕ್ಸ್. ಯು ವೆಲ್ಕಮ್. ಒಬ್ಬ ಇಂಜಿನಿಯರ್, ಒಬ್ಬ ಡಾಕ್ಟರ್, ಒಬ್ಬ ಪ್ರೊಫೆಸರ್, ಸತ್ತವರೆಲ್ಲ ತಕ್ಕಮಟ್ಟಿಗೆ ಶ್ರೀಮಂತರೆ. ಹಣಕ್ಕೋಸ್ಕರ ಈ ಕೊಲೆಗಳೆಲ್ಲ ನಡೆದಿರ್ಬೇಕು. ಮಿಸ್ಟರ್ ಕಾಮ. ಸರ್, ಅಣ್ಣ ಅಣ್ಣ. ಓ, ಮಿಸ್ಟರ್ ಕಾಮಣ್ಣ. ಥ್ಯಾಂಕ್ ಯು ಸರ್. ಈ ಊರಲ್ಲಿ ದಿಢೀರ್ ಶ್ರೀಮಂತರಾದವರು ಯಾರ್ಯಾರು ಅನ್ನೋ ಲಿಸ್ಟ್ ನನಗೆ ಬೇಕು. ಸರ್, ದಿಢೀರ್ ಶ್ರೀಮಂತರು ಅಂದ್ರೆ ಯಾರು ಸರ್? ಹೋದ್ ತಿಂಗಳು ನಡ್ಕೊಂಡು ಹೋಗಿರ್ತಾರೆ, ಈ ತಿಂಗಳು ಕಾರಲ್ಲಿ ಹೋಗ್ತಾರೆ, ನಿನ್ನೆ ಮೊನ್ನೆ ಚಿಕ್ಕ ಚಿಕ್ಕ ಮನೇಲಿ ಇರ್ತಾರೆ, ಇವತ್ತು ದೊಡ್ಡ ಬಂಗ್ಲೆಯಲ್ಲಿ ಇರ್ತಾರೆ. ಅಂತವ್ರನ್ನೇ ದಿಢೀರ್ ಶ್ರೀಮಂತರು ಅನ್ನೋದು. ಸರ್, ಲಿಸ್ಟ್ ಮಾಡೋದು ಬಹಳ ಕಷ್ಟ ಸರ್. ಯಾಕಯ್ಯ? ಮೊನ್ನೆ ತಾನೇ ಎಲೆಕ್ಷನ್ ಆಗಿದೆ, ಎಷ್ಟೋ ಜನ ದಿಢೀರ್ ಶ್ರೀಮಂತರು ಆಗ್ಬಿಟ್ಟಿದಾರಲ್ಲ. Don't give me all these nasty answers, right? Do the job neatly. Yes, sir. ಬೋರೋ. ವಾಟ್ ಮಿಸ್ಟರ್ ಕಾಮು? ಅಣ್ಣ ಅಣ್ಣ. ಕಾಮಣ್ಣ. ಈ ವರ್ಷ ನಮಗೆ ದಸರಾ ನಮ್ ಕೊಡದಿರೋ ಕಂಜೂಸ್ಗಳು ಯಾರ್ಯಾರು ಅಂತ ಜ್ಞಾಪಕ ಇಟ್ಕೊಂಡಿದ್ಯಾ? ಅದ್ ಚೆನ್ನಾಗಿ ಜ್ಞಾಪಕ ಇದೆ. ಸಾಮಾನ್ಯ ಯಾರು ಕೊಟ್ಟಿರ್ತಾರೆ ಅವ್ರ ಜ್ಞಾಪಕ ಮಾತ್ರ ಇರಲ್ಲ, ಯಾರು ಕೊಡದೇ ಇರ್ತಾರೋ ಅವ್ರ ಜ್ಞಾಪಕ ಮಾತ್ರ ನಾನು ಚೆನ್ನಾಗಿಟ್ಟಿರ್ತೀನಿ. ದಟ್ಸ್ ಮೈ ಸ್ವಭಾವ. ನೀ ಎತ್ತನ ಮಗ ಅಂದ್ರೆ ನೀನು ಕೀಬಿಟ.
ಸಾರಿ. ಸಾರಿ ಏನು ಹೊಸ ಕತೆ ಶುರು ಮಾಡ್ತಿದ್ದೀರಾ? ಅವತ್ ನಾನು ನಿಮ್ಮನ್ನ ಅರ್ಥ ಮಾಡ್ಕೊಳ್ದೆ ದುಡುಕ್ಬಿಟ್ಟೆ. ಹಾ ಇವತ್ತು ನೀವ್ ತೆಗ್ದಿರೋ ಫೋಟೋ ನೋಡಿದ್ಮೇಲೆ ಗೊತ್ತಾಯ್ತು ನೀವೆಂತವ್ರು ಅಂತ. ಹೆಣ್ಮಕ್ಳು ಯಾವ ಕಾರಣಕ್ಕೆ ಆಗಲಿ ದುಡುಕ್ಬಾರ್ದು. ಇಟ್ಸ್ ಮೈ ಅಡ್ವೈಸ್. ಏನೇ ಹಾಗ್ ದುರ್ಗುಟ್ಕೊಂಡ್ ನೋಡ್ತಾ ಇದ್ಯಾ? ಓಹೋ, ಕತೆನೆ ಬೇರೆ ಕಡೆ ತಿರುಗ್ತಾ ಇದೆ. ಆದಷ್ಟು ಬೇಗ ಆ ಹೀರೋ ಜಾತಕ ನಾವು ನೋಡ್ಲೇಬೇಕು. ಇಲ್ಲೇ ಇದೆಯಲ್ಲ ಅವನ್ ಜಾತಕ. ಅಯ್ಯೋ, ಅವ್ರ ಡೈರಿ ಇಲ್ಲೇ ಉಳ್ಕೊಂಡ್ಬಿಡ್ತಾ? ಏಯ್, ಅವನ್ ಹೆಸರು ಜಾನಿ ಕಣೆ. ಚೀಕ್ ಕೊಡೆ. ಹಾಗೆಲ್ಲ ಇನ್ನೊಬ್ರು ಡೈರಿ ನೋಡ್ಬಾರ್ದು. ಮಾರ್ನಿಂಗ್ ಸರ್. ಸರ್, ನೀವು ಹೇಳಿರಲ್ಲ ದಿಢೀರ್ ಶ್ರೀಮಂತರು, ಆ ಲಿಸ್ಟ್ ಎಲ್ಲ ತಯಾರು ಮಾಡ್ಬಿಟ್ಟಿದೀವಿ ಸರ್. ಇಷ್ಟೊಂದು ಜನನ? ಅರ್ಜೆಂಟ್ ಆಗಿ ಹುಡುಕಿದ್ರಿಂದ ಇಷ್ಟು ಜನ ಸಿಕ್ಕಿದ್ರು ಸರ್. ನಾವು ನಿಧಾನವಾಗಿ ಹುಡುಕಿದ್ರೆ ಬೇಜಾನ್ ಸಿಗೋರು. ಎಲ್ಲ ಅಸಲಿ ದಸರಾ ಕಳ್ರು ಸರ್. ಡೂ ಒನ್ ಥಿಂಗ್, ಆಯಾ ಏರಿಯಾದಲ್ಲಿರೋ ಕಾನ್ಸ್ಟೇಬಲ್ಸ್ನ ಇವ್ರ ಹಿಂದೆ ಬಿಟ್ಟು ವಾಚ್ ಮಾಡಕ್ ಹೇಳಿ. ಸರ್, ಯಾರಿಗೂ ಗೊತ್ತಾಗದಾಗೆ ಮಫ್ತಿಲಿ ಸೀಕ್ರೆಟ್ ಆಗಿ ವಾಚ್ ಮಾಡಕ್ ಹೇಳ್ತೀನಿ ಸರ್. ಬಾಯ್, ಏನ್ ಬ್ರೈನಯ್ಯ? ಪೊಲೀಸ್ ಅವ್ರು ವಾಚ್ ಮಾಡೋದು ಅವ್ರು ತಿಳಿಬೇಕು. ಅವಾಗ ಯಾರು ತಪ್ಪಿಸ್ಕೊಳಕ್ ಪ್ರಯತ್ನ ಪಡ್ತಾರೋ ಅವರೇ ತಪ್ಪು ಮಾಡ್ದಂಗ ಅರ್ಥ. ಆಹಾ ಓಹೋ, ಆಹಾ, ಓಹೋ, ಏನ್ ಬ್ರೈನು ಸರ್. ಬ್ರೈನ್ ಇದು ಎಲೆಕ್ಟ್ರಿಕ್ ಟ್ರೈನು. ನೀವು ನನಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಾ? ನೀವು ಮಾತ್ರ ಟ್ಯೂಬ್ಲೈಟ್ ತರಾನೇ ಇರ್ರಿ. ತಗೊಳ್ಳಿ, ಈ ಲಿಸ್ಟ್ ಅಲ್ಲಿ ಯಾರು ತಪ್ಪಿಸ್ಕೋತಾರೋ ಅವ್ರ ಲಿಸ್ಟ್ ಮಾತ್ರ ನಂಗೆ ಬರ್ಬೇಕು. ಎಸ್ ಸರ್. ಅಂಡರ್ಸ್ಟ್ಯಾಂಡ್? ಸಾಹೇಬ್ರು ಏನ್ ಹೇಳಿದ್ರು ಗೊತ್ತಾಯ್ತಾ? ಸಾಹೇಬ್ರು ನಮ್ಮನ್ನ ಟ್ಯೂಬ್ ಲೈಟ್ ಅಂದ್ರಲ್ಲ, ನಾವು ಮುರ್ಕಿರು ಲೈಟ್ ಅನ್ನೋದನ್ನ ತೋರಿಸ್ಕೊಡ್ಬೇಕಾಯ ಅವ್ರಿಗೆ. ಲೇ, ಅದು ಅದಕ್ಕಿಂತ ಲೇಟು. ಅಯ್ಯೋ, ಟ್ಯೂಬ್ ಲೈಟೇ ವಾಸಿ ಅಂತೀಯಾ? ಸರಿ ನಡಿಯಪ್ಪ. ಇಡಪ್ಪ. ಜಸ್ಟ್ ಎ ಮಿನಿಟ್. ಅಜಯ್, ಆ ಕಪ್ನ ಕೈನಲ್ಲಿ ಹಾಗೆ ನೇರವಾಗಿ ಇಟ್ಕೊಳ್ಳಿ. ಯಾಕೆ ಫಾದರ್? ಹೇಳ್ತೇನೆ. ಈಗ ನಾನೊಂದು ವಿಷಯ ಹೇಳ್ತೇನೆ, ಅದು ನಿಮ್ ಮನ್ಸಿಗೆ ಒಪ್ಪಿಗೆ ಆಯ್ತು ಅಂತಂದ್ರೆ ಆ ಕಪ್ನ ಸಾಸರ ಮೇಲೆ ನೇರವಾಗಿಡಿ. ಒಪ್ಪಿಗೆ ಆಗದೆ ಇದ್ದ ಪಕ್ಷದಲ್ಲಿ ಕಪ್ನ ಸಾಸರ ಮೇಲೆ ಬೋರ್ಲಾಗಿಡಿ. ಆಗ್ಬೋದಾ? ಹೇಳಿ ಫಾದರ್. ನಮ್ಮ ರೇಖಾ ತುಂಬಾ ಒಳ್ಳೆ ಹುಡುಗಿ, ಜಾಣೆ. ನಿನ್ನ ನೋಡಿದ ಮೇಲೆ ನೀನೇ ಅವಳಿಗೆ ಸರಿಯಾದ ಜೋಡಿ ಅನ್ನಿಸ್ತು. ಆದ್ರೆ ನಿನ್ನ ಅಭಿಪ್ರಾಯ ಬಹಳ ಮುಖ್ಯ, ಅದಕ್ಕೋಸ್ಕರ ಹೇಳಿದೆ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಫಾದರ್. ಗಾಡ್ ಬ್ಲೆಸ್ ಯು. ಬರ್ತೀನಿ. ಬರ್ತೀನಿ. ಏನ್ ಫಾದರ್, ಅಜಯ್ ಹತ್ರ ಏನು ಸೀಕ್ರೆಟ್ ಆಗಿ ಮಾತಾಡ್ತಾ ಇದ್ದಾಗಿತ್ತು? ನಿನ್ ಮದುವೆ ವಿಷಯನಮ್ಮ. ನಮ್ಮ ರೇಖಾ ತುಂಬಾ ಒಳ್ಳೆ ಹುಡುಗಿ. ಅವಳು ನಿನ್ನ ಮನಸ್ಸಿಗೆ ಒಪ್ಪಿಗೆ ಆಗಿದ್ರೆ ಆ ಕಪ್ನ ಸಾಸರ ಮೇಲೆ ನೇರವಾಗಿಡು. ಒಂದ್ ವೇಳೆ ಒಪ್ಪಿಗೆ ಆಗದೆ ಇದ್ದ ಪಕ್ಷದಲ್ಲಿ ಆ ಕಪ್ನ ಸಾಸರ ಮೇಲೆ ಬೋರ್ಲಾಗಿಡು ಅಂತ ಹೇಳಿದೆ. ಅವನ್ ಕಪ್ ನೇರವಾಗೇ ಇಟ್ಟ. ರಿಯಲಿ ಲಕ್ಕಿ ಮೈ ಡಿಯರ್. ತುಂಬಾ ಅದೃಷ್ಟ ಮಾಡಿದ್ಯಾ ನೀನು. ಅವನ್ ನಿನ್ನ ಮನಸಾರೆ ಒಪ್ಕೊಂಡಿದ್ದಾನೆ. ಫಾದರ್, ಈ ವಿಷಯದಲ್ಲಿ ನನ್ನ ಅಭಿಪ್ರಾಯ ಹೇಳ್ಬೋದಲ್ವಾ? ಓ ಶೋ, ಹೇಳಮ್ಮ. ಏನಮ್ಮ ಇದು? ಅಜಯ್ ತುಂಬಾ ಒಳ್ಳೆ ಹುಡುಗನಮ್ಮ, ಲಕ್ಷಣವಾಗಿದ್ದಾನೆ, ಮೇಲಾಗಿ ಒಳ್ಳೆ ಉದ್ಯೋಗದಲ್ಲಿದ್ದಾನೆ. ಸಾರಿ ಫಾದರ್, ನಾನು ಬೇರೊಬ್ರು ಪ್ರೀತಿಸ್ತಿದ್ದೀನಿ. ಮಿಸ್ಟರ್ ಬೋ, ವಾಟ್ ಮಿಸ್ಟರ್ ಕಾಮ? ಅಣ್ಣ ಅಣ್ಣ ಕಾಮಣ್ಣ, ಏನಣ್ಣ? ನನ್ನ ಸರ್ವಿಸ್ ನಲ್ಲಿ ಇಲ್ಲಿ ತನಕ 3333 ಪಿಟಿ ಕೇಸ್ ನ ಪಟಕ್ ಪಟಕ್ ಅಂತ ಹಿಡಿದಿದ್ರು. ಸಾಹೇಬ್ರು ನನ್ನ ಪ್ರಮೋಷನ್ಗೆ ಕನೆಕ್ಷನ್ನೇ ಕೊಡ್ತಾ ಇಲ್ವಲ್ಲಯ್ಯ. ನಾನ್ ನಿನ್ ಮೊದ್ಲೇ ಬಡ್ಕೊಂಡೆ ಆ ನಂಬರ್ ನಿನಗೆ ಆಗ ಬರಲ್ಲ ಅಂತ. ನನ್ ಮಾತು ಕೇಳಿದ್ಯಾ? ಎಲ್ಲಿ ನಾವು ಪ್ರಮೋಷನ್ ಅಂತ ಒದ್ದಾಡ್ತಿರ್ಬೇಕಾರೆ ಸಾಹೇಬ್ರು ನಮಗೆ ಮೋಷನ್ ಕೊಟ್ಬಿಟ್ರಲ್ಲ. ನೀನೇನೇ ಹೇಳು, ನಾನು ಈ ಸರ್ತಿ ಹೆಡ್ ಕಾನ್ಸ್ಟೇಬಲ್ ಹಾಗೆ ಆಗ್ತೀನಯ್ಯ. ನೀನು ಹೆಡ್ ಕಾನ್ಸ್ಟೇಬಲ್
ಮುಚ್ಚು ಬಾಯ್, ದೊಡ್ಡ ಕೊಡ್ತೀನಿ ಬಾಯಿಗೆ. ನೀನೇನೇ ಎಗರಾಡಿದ್ರು ಮೊದಲು ಹೆಡ್ ಕಾನ್ಸ್ಟೇಬಲ್ ಆಗದೆ ನಾನು. ಆಗ್ತೀಯಪ್ಪ, ನಾನು ಇನ್ಸ್ಪೆಕ್ಟರ್ ಆದ್ಮೇಲೆ ನಿನಗೆ ಪ್ರಮೋಷನ್ ಕೊಟ್ಟು ಹೆಡ್ ಕಾನ್ಸ್ಟೇಬಲ್ ಮಾಡ್ತೀನಿ. ನೀನೇನು ನಿಜ ಇದೆ, ನೀನೇ ನನಗೇನಪ್ಪ ಲಿಂಗ ಪರಿವರ್ತನೆ ಆಗಿ ಲೇಡಿ ಆಗ್ಬಿಟ್ಟೇನೋ ಅಂತಿದ್ದೆ. ನಾನ್ ಲೇಡಿ ಅಲ್ಲ, ಲೇಡಾ. ಅಲ್ಲಿ ನೋಡು, ಪಾರ್ಕಿನಲ್ಲಿ ಪ್ರಸ್ತಾವ. ಕಮ 3334ಕ್ಕೆ ಸಿಕ್ತು. ನೋಡೀಗ ಇದೇನ್ ಪ್ರೈವೇಟ್ ಪಾರ್ಕ್ ಏನ್ರಿ? ಪಬ್ಲಿಕ್ ಪಾರ್ಕ್ ನಲ್ಲಿ ಎ ಸರ್ಟಿಫಿಕೇಟ್. ನಿಮ್ಮಂತವರಿಂದ ಯುವ ಜನಾಂಗರ ಹಾಳಾಗೋಗುತ್ತೆ, ದೇಶ ನಾಶ ಆಗುತ್ತೆ. ಐ ಆಮ್ ಸಾರಿ ಸರ್, ಐ ಆಮ್ ಸಾರಿ. ವಾಟ್ ಸಾರಿ? ನಿಮ್ಗೆ ಇಷ್ಟ ಇದ್ರೆ ಗೋ ಅಂಡ್ ಮ್ಯಾರಿ. ಅದು ಬಿಟ್ಟು ಇದೆಲ್ಲ ಏನ್ ಹದ್ದು ಮೇಲೆ? ಇಂಪೋರ್ಟೆಡ್ ಕಾರು, ಈ ನನ್ನ ಮಗ ಇರೋ ಜೋರು, ಇದೆಲ್ಲ ನೋಡಿದ್ರೆ ಶ್ರೀಮಂತನಾಗಿರೋದು. ದಿಢೀರು ಕಾಮ, ಅಣ್ಣ ಅಣ್ಣ ಕಾಮಣ್ಣ. ನಾನ್ ಕುಂಬಳಕಾಯಿ ಕಳ್ಳ ಅಂತೀನಿ. ಅವನ್ ಹೆಗಲ್ ಮುಟ್ಕೊಂಡು ನೋಡ್ಕೊತಾನ ನೋಡೋಣ. ಬೇಗನ್ನು ಬೇರೆ ಏನಾರು ಮುಟ್ಬಿಡ್ತಾನೆ. ಕುಂಬಳಕಾಯಿ ಕುಂಬಳಕಾಯಿ. ಎಕ್ಸ್ಕ್ಯೂಸ್ ಮೀ, ಒನ್ ಮ್ಯಾಚ್ ಪ್ಲೀಸ್. ತಗೊಳ್ಳಿ. ನೈಸ್ ಬಾಯ್. ಏನ್ ಸ್ಟೈಲ್ ಆಗಿ ಬೀಡಿ ಹಚ್ಚಿಯೋ? ಈ ಸಣ್ಣ ಮ್ಯಾಚ್ ಬಾಕ್ಸಿನ ಈ ಸಣ್ಣ ಕಡ್ಡಿಯಿಂದ ಬೀಡಿನೂ ಹಚ್ಬೋದು, ಬಾಡಿನೂ ಹಚ್ಬೋದು. ನೀನ್ ಮ್ಯಾಚ್ ಮ್ಯಾಚ್ ಅಂದಿದ್ದು ಅವನ್ ಕಿವಿಗೆ ಕ್ಯಾಚ್ ಕ್ಯಾಚ್ ಅಂತ ಕೇಳಿಸ್ತಾ ಏನೋ. ಪರಾರಿ ಆಗ್ಬಿಟ್ಟ. ಕಾರ್ ನಂಬರ್ ನೋಟ್ ಮಾಡ್ಕೋ, ತಿಳಿ ಶ್ರೀಮಂತ. ಕಿಶೋರ್, ಇವನ್ ಅಡ್ರೆಸ್ ಪತ್ತೆ ಮಾಡಿದ್ರ? ಇಲ್ಲ ಸರ್. ಅನುಮಾನ ಬಂದ್ಮೇಲೆ ಇವನ್ ಯಾಕೆ ಫಾಲೋ ಮಾಡಿಲ್ಲ? ಡಿಪಾರ್ಟ್ಮೆಂಟ್ ಇಂದ ನಮ್ಗೊಂದು ಕಾರ್ ಪ್ರೆಸೆಂಟ್ ಮಾಡಿದ್ರೆ ನಾವು ಫಾಲೋ ಮಾಡ್ತಾ ಇದೀವಿ Shut ಸರ್. up. ಸಾರಿ ಸರ್, ನೋ ಶಟ್ ಅಪ್. ಯಾಕೆಯ? ಅವನ್ ಕಾರು, ನಾವು ಕಾಲು. ಹೇಗೆ ಸರ್ ಫಾಲೋ ಮಾಡೋದು? ಓಕೆ, ಅವ್ನ್ ಕಾರ್ ನಂಬರ್ ಗೊತ್ತಾ? ಗೊತ್ತಿದೆ. ಕಾರ್ ನಂಬರ್ ಟ್ರಿಪಲ್ 5 ಕೊಡಪ್ಪ. ಕಾಮಣ್ಣ, ನೋಡ್ದ್ಯಾ? ಮನುಷ್ಯರನ್ನ ಜೀವಂತ ದಾನ ಮಾಡಿದ್ನಲ್ಲ, ಅವನ್ ಫೋಟೋ ಪೇಪರ್ ಬಂದಿದೆ. Come with me. ಬಬ್ಬಬ್ಬಬ್ಬ, ಈ ಚೀಚಿಗೆ ಪೇಪರ್ ತುಂಬಾ ಬರೀ ಕೊಲೆ ಸುದ್ದಿನೇ. ಯಾರೋ ಪಾಪಿಗಳು ದಿನಕ್ಕೊಬ್ಬ ಮನುಷ್ಯನ ಬೆಂಕಿ ಹಚ್ಚಿ ಕೊಲ್ತಾ ಇದ್ದಾರಂತೆ. ರಾಜ, ಇಲ್ಲಿ ಬಾ. ನಾನ್ ಬೆಂಕಿ ಪಟ್ಟಣ ಇಟ್ಕೊಂಡಿರೋರ ಹತ್ರ ಮಾತನಾಡೋಲ್ಲಮ್ಮ. ಅಲ್ಲ ರಾಜ, ಇಂಥ ಕೊಲೆಗಾರನ ಹಿಡಿದೆ ಸರ್ಕಾರ ಏನ್ ಮಾಡ್ತಿದೆ? ತೂಕಡಿಸ್ತಾ ಇದೆಯಾ? ಎಲ್ಲಾದ್ರೂ ಉಂಟಾ? ಅರೇಬಿಯಾದಿಂದ ಬರೋರ್ನೆಲ್ಲ ಎಚ್ಚರಿಕೆಯಿಂದ ಗಮನಿಸಿದಾರಂತೆ. ಅರೇಬಿಯಾಗೂ ಈ ಕೊಲೆಗೂ ಏನೋ ಸಂಬಂಧ? ಪೆಟ್ರೋಲ್ ಬರೋದೇ ಅಲ್ಲಿಂದ ತಾನೆ ಅಮ್ಮ. ಆ ಪೆಟ್ರೋಲ್ ಸುರುತ್ತಾನೆ ಇವ್ರಿಗೆ ಬೆಂಕಿ ಹಚ್ಚಿ ಕೊಲೆ ಮಾಡೋದು. ಪೊಲೀಸಿಗೆ ನನ್ನ ಮೇಲೆ ಅನುಮಾನ ಬಂದ್ಬಿಟ್ಟಿದೆ. ನಾನು ಇನ್ನ ತಕ್ಷಣ ನೋಡ್ಬೇಕು. ಪೊಲೀಸಾ? ನಿಮ್ಗೆ ಯಾವ ನಂಬರ್ ಬೇಕು? ಇಲ್ಲಿ ಕೊಡಮ್ಮ. ಹಲೋ, ರಾಂಗ್ ನಂಬರ್. ಬರ್ತಾ ಬರ್ತಾ ರಾಂಗ್ ನಂಬರ್ ಜಾಸ್ತಿ ಆಗೋಯ್ತು. ಈ ಡಿಪಾರ್ಟ್ಮೆಂಟ್ ಏನ್ ಕೆಲಸ ಮಾಡ್ತಿದ್ಯೋ ಏನೋ. ರಾಂಗ್ ನಂಬರ್? ಅಮ್ಮ, ಕಾಫಿ ಬೇಕಮ್ಮ. ಇರು, ಮಾಡ್ಕೊಡ್ತೀನಿ. ಹಲೋ, ರಾಜಾ ಹಿಯರ್. ನಾನ್ ಕಿಶೋರ್ ಕಣ. ಏನೋ ವಿಷಯ? ಪೊಲೀಸಿಗೆ ನನ್ನ ಮೇಲೆ ಅನುಮಾನ ಬಂದು ನಾನು ಫಾಲೋ ಮಾಡ್ತಾ ಇದ್ದ ಕಣ. ಹೌದಾ? ಹೆದರ್ಕೋಬೇಡ. ಸಂಜೆ ಹೋಟೆಲ್ ಸೀರಾಕ್ ಬಂದ್ಬಿಡು, ಮಾತಾಡೋಣ.
ಓಕೆ ಓಕೆ. ಲೋ ರಾಜ, ಪೊಲೀಸರು ಕಣ್ ತಪ್ಪಿಸ್ಕೊಂಡು ಆ ಮುಸ್ಕಿನ್ ಕಳ್ಳರು ಹಾಗೆ ಕಟ್ಕೊಂಡು ಎಷ್ಟು ದಿವಸ ಅಂತ ನಾವು ಹೀಗೆ ಬದುಕಾಗುತ್ತೋ? ನೋಡೋ, ನಾನೊಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ನನ್ನ ಭಾಗ ನನಗೆ ಕೊಟ್ಬಿಡು. ನಾನು ಯಾವ್ದಾದ್ರು ದೂರ ದೇಶಕ್ಕೆ ಹೋಗಿ ನೆಮ್ಮದಿಯಾಗಿ ಇದ್ದು ಬಿಡ್ತೀನಿ. ಭಾಗನ? ಲಾಭ ಬಂದಾಗಲೆಲ್ಲ ನಿನ್ ಪಾಲ್ ನೀ ತಗೊಂಡೇ ಇದೆಯಲ್ಲೋ? ಅದು ವ್ಯವಹಾರದಲ್ಲಿ ಭಾಗಿಯಾಗಿದ್ದಕ್ಕೆ. ಈಗ ಕೇಳ್ತಾ ಇರೋದು ನನ್ನ ಬಾಯಿ ಮುಚ್ಚಕ್ಕೆ. ಅಂದ್ರೆ ನಿನ್ನ ಪೊಲೀಸ್ನವ್ರು ಹಿಡ್ಕೊಟ್ರೆ ಅವ್ರು ನನ್ನ ಅಪ್ರೂವರ್ ಆಗಿ ತಗೊಂಡು ನನಗ್ ಶಿಕ್ಷೆ ಆಗ್ದಾಗ ನೋಡ್ಕೋತಾರೆ. ಕಿಶೋರ್, ಇಂಥ ಅನ್ಯಾಯ ಮಾಡಕ್ ನಿನ್ ಮನಸ್ಸು ಒಪ್ತಾ? ಒಪ್ಪೋದು ಬಿಡೋದು ನಿನ್ ಕೈನಲ್ಲಿದೆ. ಏನ್ ಹೇಳ್ತಿದ್ಯಾ? ನೀನ್ ನನಗೆ 10 ಲಕ್ಷ ರೂಪಾಯಿ ಕೊಟ್ರೆ ನನ್ ಪಾಡಗ ಎಲ್ಲಾದ್ರೂ ಹೊರಟೋಗ್ತೀನಿ. ಕೊಡದಿದ್ರೆ? ಕೊಡದೇ ಇದ್ರೆ ಪೊಲೀಸ್ನವ್ರಿಗೆ ಅಪ್ರೂವರ್ ಆಗ್ಲೇಬೇಕಾಗುತ್ತೆ. ಕಿಶೋರ್, ನಾನ್ ನಿನ್ ಸ್ನೇಹಿತ ಕಣೋ. ಸ್ನೇಹ ಬೇರೆ, ವ್ಯವಹಾರ ಬೇರೆ. ಇದು ಮಿತ್ರದ್ರೋಹ. ತಾವು ಬದುಕಬೇಕು ಅಂತಂದ್ರೆ ಇನ್ನೊಬ್ರಿಗೆ ದ್ರೋಹ ಮಾಡ್ಲೇಬೇಕು. ಇದೇ ನಿನ್ ಕೊನೆ ನಿರ್ಧಾರನ? ಹೌದು. ನಿನ್ ನಿಜವಾದ ಬಣ್ಣ ಏನು ಅಂತ ಇವತ್ತು ಗೊತ್ತಾಯ್ತು. ನಿನ್ ಪಾಲ್ ನಿನಗ್ ಬೇಕು ಅಷ್ಟೇ ತಾನೇ? ಕಮಾನ್. ಪಾಪ ರೈಟ್ 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 ಸ್ಟಾಪ್ ಸ್ಟಾಪ್ ಸ್ಟಾಪ್. ವೆಲ್ಕಮ್ ಕಿಶೋರ್, ವೆಲ್ಕಮ್. ನನ್ನನ್ನು ಯಾಕೋ ಇಲ್ಲಿ ಕರ್ಕೊಂಡು ಬಂದೆ? ನಮ್ ವ್ಯವಹಾರ ಮುಕ್ತಾಯ ಮಾಡೋಕೆ ಇದೇ ಸರಿಯಾದ ಜಾಗ. ಸ್ಮಶಾನದಲ್ಲಿ ಎಂತದೋ ನಿನ್ ವ್ಯವಹಾರ? ಇಲ್ಲಿ ಒಳ್ಳೆಯವರು ಮಣ್ಣಾಗಿದ್ದಾರೆ, ಕೆಟ್ಟವರು ಮಣ್ಣಾಗಿದ್ದಾರೆ. ಹಣಕ್ಕೋಸ್ಕರ ನನ್ನ ಈ ರೀತಿ ಮಣ್ಣು ಮಾಡ್ಬೇಕು ನೋಡ್ತಿದ್ಯಲ್ಲ? ನನ್ನ ನಿರ್ಧಾರ ಆಗ್ಲೇ ಹೇಳಾಯ್ತಲ್ಲ. ಅಂದ್ರೆ ಹಣಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕ್ ಸಿದ್ಧವಾಗಿದ್ಯಾ ಅನ್ನು? ನೋಡೋ, ಹೇಳಿದ್ದೆ ಹೇಳೋದಕ್ಕೆ ನನ್ಗೆ ಸಮಯ ಇಲ್ಲ. ನನ್ ವ್ಯವಹಾರ ಮುಗಿಸ್ತೀಯೋ ಇಲ್ಲ? ಹಾ, ನಿನ್ ವ್ಯವಹಾರ ಮುಗ್ಸೋಕೆ ಕಣೋ ಇಲ್ಲಿ ಕರ್ಕೊಂಡ್ ಬಂದಿರೋದು. ಎತ್ತಿಂದ್ರ ಹಾವನ ಹಾಗೆ ಬಿಟ್ರೆ ನಮ್ ಜೀವಕ್ಕೆ ಅಪಾಯ ಅಂತ ನೀನೇ ಹೇಳಿದ್ದೆಲ್ಲ.
ಜಾನಿ ಜಾನಿ ಏ ರಾಜ, ಇದೇನೋ ಇಷ್ಟೊತ್ನಲ್ಲಿ? ಏ ಜಾನಿ, ಯಾಕೋ ಗಾಬರಿ ಆಗಿದ್ಯಾ? ನನಗೆ ಮಾತಾಡಕ್ ಟೈಮ್ ಇಲ್ಲ. ಮೊದಲು ನನ್ನ ಕಾರ್ ನಂಬರ್ ಬದಲಾಯಿಸಿ. ಓಹೋ, ಏನಮ್ಮ ನೀನು ನನ್ನ ಕಸದ್ನ ಶುರು ಮಾಡ್ಬಿಟ್ಯಾ? ಕಟ್ಲಲ್ಲಿ ಸಿಗಾಕೊಂಡಿದ್ದೀನಿ. ಮೊದಲು ನನ್ನ ಕಾರ್ ನಂಬರ್ ಬದಲಾಯಿಸಿ ಕೊಡು. ನಂಬರ್ ಪ್ಲೇಟ್ ಚೇಂಜ್ ಮಾಡೋದು ಯಾವಾಗ ಆಗುತ್ತಾ? ಒಂದು ಕಾರು ಕದ್ದಿದ್ದಾಗಿರ್ಬೇಕು, ಇಲ್ಲ ಕಾರ್ನಲ್ಲಿರೋನು ಕಳ್ಳ ಆಗಿರ್ಬೇಕು. ಇದ್ರಲ್ಲಿ ನಿಂದ ಯಾವುದು? ಅಪಾಯ ಹಚ್ಕೊಂಡ್ ಬರ್ತಾ ಇದೆಯೋ? ಅಪಾಯನ? ಡೋಂಟ್ ವೆರಿ ಫ್ರೆಂಡ್, ನನ್ನ ಪ್ರಾಣನಾದ್ರೂ ಕೊಟ್ಟು ನೀನ್ ಕಾಪಾಡ್ತೀನಿ. ಅದೇನು ಹೇಳು. ನಾನೀಗ ಒಬ್ಬನ ಪ್ರಾಣನ ತೆಗೆದು ಬಂದಿದ್ದೀನೋ? ಹೌದು ಜಾನಿ, ಕಿಶೋರ್ನ ಕೊಂದ್ಬಿಟ್ಟೆ. ಯು ಫೂಲ್, ಯಾಕೋ ಇಂಥ ಕೆಲಸ ಮಾಡಿದೆ? ನನ್ನೇ ಪೊಲೀಸರಿಗೆ ಹಿಡ್ಕೊಡ್ತೀನಿ ಅಂತ ಹೆದರ್ತಾ ಬೇರೆ ದಾರಿನೇ ಕಾಣಲಿಲ್ಲ. ಅದಕ್ಕೆ ಹಾಗೆ ಮಾಡ್ಬೇಕಾಯ್ತು. ಪೊಲೀಸ್ನವ್ರಿಗೆ ಹಿಡ್ಕೊಡೋಂತ ಕೆಲಸ ನೀನೇನ್ ಮಾಡಿದೆ? ಪೇಪರ್ನಲ್ಲಿ ಓದಿಲ್ವಾ, ಕೆಲವು ವ್ಯಕ್ತಿಗಳು ಶ್ರೀಮಂತರ ಜೀವ ಸಹಿತ ಸುಟ್ಕೊಳ್ತಿದ್ದಾರೆ ಅಂತ? ಆ ಕೆಲಸ ಮಾಡ್ತಿದ್ದವರೇ ನಾವು. ನಾನು, ಕಿಶೋರ್, ಅರ್ಜುನ್ ಮುಖಕ್ಕೆ ಮುಚ್ಚಾಕೊಂಡು ದರೋಡೆ ಮಾಡ್ತಿದ್ದ ಗುಂಪಿನ ಕಣ್ಣಿಗೆ ಮಣ್ಣೆರ್ಚಿ ಹಣ ಸಂಪಾದನೆ ಮಾಡಕ್ ಹೋದ್. ಸೇಡಿಟ್ಕೊಂಡು ಆ ದ್ರೋಹಿಗಳು ಅರ್ಜುನ್ನ ಕೊಂದ್ಬಿಟ್ರು. ಹಾಗೆ ಬಿಟ್ರೆ ಒಂದಲ್ಲ ಒಂದಿನ ನಮ್ಮನ್ನು ಇದೇ ಸ್ಥಿತಿಗೆ ತರ್ತಾರೆ ಅನ್ನೋ ಉದ್ದೇಶದಿಂದ ಆ ಕೆಟ್ಟ ಹುಳುಗಳನ್ನ ಬುಡ ಸಮೇತ ನಿರ್ಮೂಲ ಮಾಡ್ಬೇಕು ಅಂತ ಒಬ್ಬೊಬ್ಬರನ್ನೇ ಬೇಟಾಡಕ್ ಶುರು ಮಾಡಿದ್ವಿ. ಈಗಾಗಲೇ ನನ್ನ ಅಂಬಾಸಿಡರ್ ಕಾರ್ ಗೊತ್ತು, ಪೊಲೀಸರಿಗೆ ಗೊತ್ತಾಗ್ಬಿಟ್ಟಿದೆ. ಹೀಗಿದ್ರೆ ಡೇಂಜರ್ ಕಣು. ಬೇಗ ನನ್ನ ನಂಬರ್ ಪ್ಲೇಟ್ ಬದಲಾಯಿಸ್ಕೊಡಮ್ಮ. ಜಾನಿ, 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 ನನಗಿದ್ದು ನೀನು ಒಬ್ಬನೇ ಸ್ನೇಹಿತ. ನೀನು ನನ್ ಬಿಟ್ಟು ಹೊರಟೋಗ್ಬಿಟ್ಟಿಲ್ಲೋ. ನೀನ್ ಹಾರ್ಟ್ ಪೇಷಂಟ್ ಅನ್ನೋದನ್ನು ಮರೆತು ಎದೆ ಹೊಡೆಯುವಂತ ಸತ್ಯ ಹೇಳಿ ಅನ್ಯಾಯವಾಗಿ ನೀನ್ ಪ್ರಾಣ ತೆಗೆದ್ಬಿಟ್ಟಲ್ಲೋ. ಜಾನಿ, ಜಾನಿ. MEY 6028 ಕಾರು ನಿಮ್ದೇ ತಾನೆ? ಹೌದು. ರಾಜ ನಿಮ್ಗೆ ಏನಾಗಬೇಕು? ನನ್ ಮಗ. ಅವ್ರ ಮನೇಲಿ ಇದಾರ? ಇಲ್ಲ. ಯಾಕೆ? ಮಾಲೆ ಹಾಕಿ ಮೆರವಣಿಗೆ ಮಾಡಕ್ಕೆ. ಮಾಲೆ ಹಾಕಕ್ಕಲ್ಲ, ಕೈಗೆ ಬೇಡಿ ಹಾಕಿ ಜೈಲಿಗೆ ತಳ್ಳಕ್ಕೆ. ಇನ್ಸ್ಪೆಕ್ಟರ್, ಏನ್ ಮಾತಾಡ್ತಿದ್ದೀರಾ? ನನ್ ಮಗ ಯಾವತ್ತೂ ಯಾವ ತಪ್ಪು ಮಾಡ್ದವನಲ್ಲ. ನಿಮ್ ಮಗ ಸಣ್ಣ ತಪ್ಪು ಮಾಡ್ಲಿಲ್ಲ, ಕೊಲೆ ಮಾಡಿದಾನೆ. ಈಸ್ ಅ ಮರ್ಡರ್. ಇನ್ಸ್ಪೆಕ್ಟರ್! ಹೌದು, ಇದುವರೆಗೂ 6 ಜನನ ಜೀವ ಸಹಿತ ಸುಟ್ಟು ಭಸ್ಮ ಮಾಡಿದಾನೆ. ನಾನ್ ನಂಬಲ್ಲ. ನನ್ನ ಮಗ ಹಸಿಗುಸಿನಂತವನು. ಅವನಿಗೆ ಹಾಲಿಗೂ ನೀರಿಗೂ ವ್ಯತ್ಯಾಸನೇ ಗೊತ್ತಿಲ್ಲ. ಆ ತರ ನಟನೆ ಮಾಡಿದಾನಮ್ಮ. ಇವತ್ತೊಬ್ಬ ವ್ಯಕ್ತಿನ ಬೆಂಕಿ ಹಚ್ಚಿ ಕೊಂದಿದ್ದೀನ ನಾನು ಕಣ್ಣಾರ್ ನೋಡಿದ್ದೀನಿ. ಅವ್ನು ನಮ್ ಕೈಯಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯವೇ ಇಲ್ಲ. ರಾಜ ಅಲ್ಲಿ ಖಂಡಿತಕ್ಕೆ ಬಂದೇ ಬರ್ತಾನೆ. ಕಣ್ಣಲ್ಲಿ ಕಣ್ಣಿಟ್ಟು ಕಾಯ್ತಾರೆ. ಓಕೆ, ಯು ಫಾಲೋ ಮೀ. ಬೇಡ, ನನ್ ಮಾತು ಕೇಳು. ಅವ್ನ್ ಕೊಲ್ಬೇಡ, ಅವ್ನ್ ಸುಡ್ಬೇಡ. ಬೇಡ, ರಾಜ, ಬೇಡ. ರಾಜ, ಏನಪ್ಪ, ಏನಾಯ್ತು? ಏನಿಲ್ಲಮ್ಮ. ಪೊಲೀಸಾ? ನಿಮ್ಗೆ ಯಾವ ನಂಬರ್ ಬೇಕು? ಕೊಡಮ್ಮ ಇಲ್ಲಿ. ಹಲೋ, ರಾಂಗ್ ನಂಬರ್. ರಾಜ, ನಿನ್ನ ಸಾಕಿ ಸಲಹಿ ನನ್ನ ಪ್ರೀತಿಯೆಲ್ಲ ನನಗೆ ಧಾರ ಎರೆದೆ. ನನಗೆ ಇಂಥ ಮೋಸ ಮಾಡಿಬಿಟ್ಟಿಯಲ್ಲೋ. ಸಾರಿ ಜಾನಿ. ರಾತ್ರಿ ಎಲ್ಲ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡ್ ಕಾದ್ರು ಆ ನನ್ನ ಮಗನ್ ಸುಳುವೆ ಸಿಕ್ಲಿಲ್ವಲ್ಲ. ಆ ನನ್ನ ಮಗ ನನ್ ಕೈಗೆ ಸಿಕ್ಲಿ, ಅವನ್ ಎಂಕೆ ಎಣಿಸ್ಬಿಡ್ತೀನಿ. ನಿನ್ನ ಎಂಕೆ ಎಣಿಸ್ಬಿಡ್ತೀನಿ. ಹುಷಾರ್, ನಿಗಾ ಡಾಗ್.
ನನ್ನ ಮಗ ಸಿಕ್ಕದ್ನ ಅವನ ಜೈಲ್ಗೆ ಹಾಕೇ ಬಿಟ್ರ? ಯಾಕೆ ಇನ್ಸ್ಪೆಕ್ಟ್ರೆ ಮಾತಾಡ್ತಾ ಇಲ್ಲ? ನನ್ ಮಗನ ಕಣ್ಣಿನ ರೆಪ್ಪೆಯಲ್ಲಿ ಇಟ್ಕೊಂಡು ಸಾಕಿದ್ದೀನಿ. ಅವನ್ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ನನ್ ಕಣ್ಣಿಗೆ ಚುಚ್ಕೊಂಡ ಹಾಗಾಗುತ್ತೆ. ಅವನ್ ನಿಜವಾಗ್ಲೂ ಅಪರಾಧಿನೇ ಆಗಿದ್ರೆ ಇದೊಂದೇ ಒಂದ್ ಸಾರಿ ಕ್ಷಮಿಸ್ಬಿಡಿ. ಅವನ್ ಯಾವತ್ತೂ ಈ ತರ ತಪ್ಪು ಮಾಡ್ದ ಹಾಗೆ ನಾನ್ ನೋಡ್ಕೋತೀನಿ ಇನ್ಸ್ಪೆಕ್ಟ್ರೆ, ನಾನ್ ನೋಡ್ಕೋತೀನಿ. ಅವನ್ ತಪ್ಪಿಗೆ ದೇವರೇ ಶಿಕ್ಷೆ ಕೊಟ್ಬಿಟ್ನಮ್ಮ. ಅಂದ್ರೆ ನಿನ್ನೆ ರಾತ್ರಿ ಕಾರ್ ಆಕ್ಸಿಡೆಂಟ್ ಅಲ್ಲಿ ನಿಮ್ ಮಗ ಸತ್ತೋಗ್ಬಿಟ್ಟ. ಅಮ್ಮ ಏನಾಯ್ತಮ್ಮ? ರಾಜ. ಕಾನ್ಸ್ಟೇಬಲ್ ಬೇಗ ಆಂಬುಲೆನ್ಸ್ ಫೋನ್ ಮಾಡಿ. ರಾಜ ವೆಚ್ಚಕ್ಕೆ ಹೊನ್ನಾಗಿ ಬೆಚ್ಚನೆಯ ಮನೆ ಇರಲು, ಇಚ್ಛೆ ಅರಿತು ನಡೆ ವಸತಿ ಇರಲು, ಸ್ವರ್ಗಕ್ಕೆ ಕಿಚ್ಚು ಅಚ್ಚಂದನಿ ಅಯವದನ ಅಯವದನ ತ್ರಿಪುರ ಸುಂದರಿ. ಅಯ್ಯೋ ತ್ರಿಪುರ ಸುಂದರಿ ಕೆಂಪು ಕೆಂಪೆ ಕಾಣ್ತಿದೆ. ಹುಚ್ಚು ಹುಚ್ಚು, ಈ ಸಂಸಾರವೇ ಒಂದು ಹುಚ್ಚು. ಆ ಹುಚ್ಚಿನಲ್ಲಿ ನೀನು ಒಬ್ಳು ಹುಚ್ಚಿ, ನಾನು ಒಬ್ಬ ಹುಚ್ಚ. ಈ ಜಗತ್ತೇ ಹುಚ್ಚಿನಮಯ. ಏನಾಗಿದ್ದೀರಿ ನಿಮ್ಗೆ? ಯಾಕ್ರಿ ಹುಚ್ಚುಚ್ಚಾಗಾಡ್ತಾ ಇದ್ದೀರಾ? ನಮ್ ಕಾರು ಹಲೋ, ಹುಚ್ಚಾಸ್ಪತ್ರೆನಾ? ಪೊಲೀಸ್ ಸ್ಟೇಷನ್ ನಾನ್ರಿ. ಐವದಂದ್ರ ನನ್ನ 2ನೇ ಕಾರು ಕಳವಾಗೋಯ್ತು. ಇದೆಲ್ಲ ಜಾನಿ ಕೆಲ್ಸನೇ. ಅವತ್ತು ಚೀಟಿ ಕೊಟ್ಟ ಕಾರ್ ಕರ್ಕೊಂಡದ. ಇವತ್ತು ಸ್ವಾಮಿ ನನ್ ಕಾರ್ ನಂಬರ DIB 4585 ಬರ್ಕೊಂಡ್ರ? ಸ್ವಾಮಿ ಕಾರ್ ಸಮೇತ ಬಂದು ಮನೇಲಿ ನೋಡಿ, ಇಲ್ಲ ಅಂದ್ರೆ ಹುಚ್ಚ ಆಸ್ಪತ್ರೆಗೆ ಬಂದು ಭೇಟಿ ಮಾಡಿ. ಸ್ಟಾಪ್. ಈ ಕಾರ್ ನಿಮ್ದೇನಾ? ಹೌದು ಸರ್. ಆರ್ಸಿ ಬಿಟ್ಟು ತೋರಿಸಿ. ಮರ್ತ್ಬಿಟ್ಟೆ ಸರ್, ಮನೇಲಿ ಇದೆ. ನಡೀರಿ ಪೊಲೀಸ್ ಸ್ಟೇಷನ್ಗೆ. ಸರ್, ಜನಗಳ ಕಣ್ಣ ಮಣ್ಣೆಚ್ಚಿ ಇದುವರೆಗೂ ಎಷ್ಟೋ ಕಾರ್ಗಳನ್ನ ಕದ್ದಿದ್ಯಾ. ಇನ್ನಿನ್ನ ಆಟ ಮುಗೀತು ಜಾನಿ. ಜಾನಿ? ಯಾಸ್ ಜಾನಿ. ನಿನ್ನೆ ನಡಿಬೇಕು ಅಂತ ಬಹಳ ದಿವಸದಿಂದ ಟ್ರೈ ಮಾಡ್ತಾ ಇದ್ದೆ. ನಡಿ ಸ್ಟೇಷನ್. ನರಿ ಹಿಡಿಬೇಕಂತ ಬಲೆ ಬೀಸಿ ಹುಲಿನೇ ಹಿಡ್ಕೊಂಡ್ ಬಂದಿದ್ದೀರಾ. ವೆರಿ ಗುಡ್. ಇನ್ನು ನಮ್ಮಿಂದ ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ ರಾಜ. ರಾಜ? ಯಾರು? ನೀನೇ. ಸಾರಿ ಇನ್ಸ್ಪೆಕ್ಟರ್, ನನ್ನ ಹೆಸರು ಜಾನಿ. ಓ ಐ ಸಿ. ಜಾನಿ ಅಂತ ಹೇಳ್ಕೊಂಡ್ರೆ ಮರಣದಂಡನೆಯಿಂದ ತಪ್ಪಿಸ್ಕೊಂಡು ಜೈಲ್ವಾಸ ಮಾತ್ರ ಅನುಭವಿಸಬಹುದು ಅಂತ ಅಂದ್ಕೊಂಡಿದ್ಯಾ? ನೋ, ಆ ರಾಜ ಯಾರು ಅಂತಲೇ ನನಗೆ ಗೊತ್ತಿಲ್ಲ. ನಾನು ಜಾನಿ. ನನ್ನ ವಿಷಯ ಏನಿದ್ರು ಮಾತಾಡಿ. ಇಷ್ಟು ದಿವಸ ಮನುಷ್ಯರನ್ನ ಬೆಂಕಿ ಹಚ್ಚಿಕೊಂಡೆ, ಈಗ ಹೆಸರು ಬದಲಾಯಿಸಿಕೊಂಡು ಈ ರೀತಿ ನಾಟಕ ಆಡ್ತಾ ಇದೆಯಾ? ನೀನ್ ರಾಜ ಅನ್ನೋದಕ್ಕೆ ನಾನೇ ಸಾಕ್ಷಿ. ನೋ, ಐ ಆಮ್ ಜಾನಿ ಜಾನಿ ಜಾನಿ. ಸಿಸ್ಟರ್, ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. ಓಕೆ ಸರ್. ಆಗಿದೆ ಡಾಕ್ಟರ್? ದೇರ್ ಇಸ್ ನಥಿಂಗ್ ಟು ವರಿ. ಈಕೆನ ಬಹಳ ಬೇಗ ಆಸ್ಪತ್ರೆ ಕರ್ಕೊಂಡ್ ಬಂದಿರೋದ್ರಿಂದ ಪ್ರಾಣ ಭಯವೇನಿಲ್ಲ. ಆ ಕೊಲೆಗಾರ
ನಾನು ರಾಜ ಎಲ್ಲ ಜಾಣಿ ಅಂತ ಸುಳ್ಳು ಹೇಳ್ತಿದ್ದಾನೆ. ಈಗ ಈ ಸಾಕ್ಷಿ ನಮ್ಗೆ ತುಂಬಾ ಮುಖ್ಯ. ಇವನೇ ನನ್ನ ಮಗ ರಾಜ ಅಂತ ಹೇಳೋವರೆಗೂ ನಾವು ಯಾವ ರೀತಿಯಿಂದ ಮುಂದುವರಿಯಕ್ಕಾಗಲ್ಲ. ಸೊ ಯಾಗಾದ್ರೂ ಮಾಡಿ ಈಕೆನ ಉಳಿಸ್ಬೇಕು. ಪ್ಲೀಸ್ ಡಾಕ್ಟರ್. ಡೋಂಟ್ ವರಿ, ಐ ವಿಲ್ ಡೂ ಮೈ ಬೆಸ್ಟ್. ಥ್ಯಾಂಕ್ ಯು ಡಾಕ್ಟರ್. ಓಕೆ. ಟೆರೋಮೈಸಿನ್ ಇಂಜೆಕ್ಷನ್ ಕೊಡಿ. ಎಕ್ಸ್ಕ್ಯೂಸ್ ಮಿ ಡಾಕ್ಟರ್, ಆ ಪೇಷಂಟ್ ಕಂಡೀಷನ್ ಹೇಗಿದೆ? ಇನ್ನೂ ಕಾನ್ಶಿಯಸ್ ಬಂದಿಲ್ಲ, ಕೋಮಾ ಸ್ಟೇಜಲ್ಲೇ ಇದ್ದಾರೆ. ಓ ಮಿಸ್ಟರ್ ಸರ್, ನಂಗೊಂದು ಐಡಿಯಾ ಬಂದಿದೆ. 1 ಸೆಕೆಂಡ್, ಈಗಲೇ ಬಂದೆ. ಕ್ಯಾನ್ ಐ ಯೂಸ್ ಯುವರ್ ಫೋನ್? ಓಕೆ ಸರ್. ಹಲೋ ಇನ್ಸ್ಪೆಕ್ಟರ್, ಅಜಯ್ ಮಾತಾಡ್ತಾ ಇದ್ದೀನಿ. ಶಾಂತಮ್ಮ ಸತ್ತೋಗಿದ್ದಾರೆ ಅಂತ ರಾಜನ್ ಹತ್ರ ಹೇಳಿ ಇಮಿಡಿಯೇಟ್ ಆಗಿ ಹಾಸ್ಪಿಟಲ್ ಕರ್ಕೊಂಬನ್ನಿ. ಓಕೆ? ಥ್ಯಾಂಕ್ ಯು ಸಿಸ್ಟರ್. ನಡಿ. ನಿನ್ನಂತ ಕೊಲೆಗಾರನ ಎತ್ತಿದ್ದಕ್ಕೆ ನಿಮ್ಮಮ್ಮ ಎದೆ ಹೊಡ್ಕೊಂಡು ಪ್ರಾಣ ಬಿಟ್ಲು. ಹೋಗಿ ನೋಡು. ಈಗ ನೋಡ್ತಾರೆ, ಆಕೆ ನೋಡಿದ ತಕ್ಷಣ ಅಮ್ಮ ಅಂತ ಹೇಳ್ತಾನೆ. ಆಗ ನಿಜ ಗೊತ್ತಾಗುತ್ತೆ. ಕರೆಕ್ಟ್. ನೋಡು. ಅಮ್ಮ ಅಮ್ಮ ಅಮ್ಮ, ಈ ಪಾಪಿ ಮುಖ ನೋಡಕ್ ಇಷ್ಟ ಇಲ್ದೆ ನನ್ನ ಅನಾಥನ್ ಮಾಡಿ ಹೊರಟೋದಮ್ಮ. ನಿನ್ನ ಬಿಟ್ಟು ನಾನು ಹೇಗಿರ್ಲಮ್ಮ? ಹೇಳಮ್ಮ, ನಿನ್ನ ಬಿಟ್ಟು ನಾನು ಹೇಗಿರ್ಲಮ್ಮ? ಅಮ್ಮ ಅಮ್ಮ. ಅಮ್ಮ, ನೀನ್ ಯಾವಾಗ್ಲೂ ಹೇಳ್ತಾ ಇದ್ದೆ ನನಗಿಬ್ರು ಮಕ್ಕಳು ಅಂತ. ನಿನ್ ಹೊಟ್ಟೆಲ್ ಹುಟ್ಟೋ ಭಾಗ್ಯ ನನಗಿಲ್ದೇ ಇದ್ರು ಬಾಯ್ ತುಂಬಾ ಮಗನೇ ಜಾನಿ ಅಂತ ಕೂಗ್ತಾ ನನಗೆ ಅಮ್ಮ ಇಲ್ಲ ಅನ್ನೋ ಕೊರತೆನೆ ನೀಗ್ತಾ ಇದ್ದಲ್ಲಮ್ಮ. ಅಮ್ಮ ನೋಡ್ರಮ್ಮ, ಇಲ್ಲಿ ನೋಡ್ರಮ್ಮ. ಅಮ್ಮ ಮಾತಾಡಮ್ಮ. ಒಬ್ಬ ಮಗ ಕಾರ್ ಆಕ್ಸಿಡೆಂಟ್ ಅಂತ ಸತ್ತೋದ, ಇನ್ನೊಬ್ಬ ಮಗ ಕೈದಿಯಾಗಿ ಬಂಧನದಲ್ಲಿದ್ದಾನೆ. ನಿನಗೆ ಇಬ್ಬರು ಮಕ್ಕಳಿದ್ರು, ಮೂರನೇವ್ರು ಕೊಳ್ಳಿ ಇಡೋ ಹಾಗಾಯ್ತಲ್ಲಮ್ಮ. ಅಮ್ಮ ಇನ್ಸ್ಪೆಕ್ಟರ್, ಜಾನಿ, ಏ ರೇಖಾ, ನೀನ್ ತುಂಬಾ ಲಕ್ಕಿ ಕಣೆ. ಒಬ್ಬ ಕಳ್ಳನ್ ಬಲೆಯಿಂದ ದೇವ್ರು ನಿನ್ನ ತಪ್ಪಿಸ್ತಾ. ಏನಾಯ್ತೆ? ನಿನ್ ಲವ್ವರ್ ಎಂತ ದೊಡ್ಡ ಮನುಷ್ಯ ಅಂತ ಪೇಪರ್ ಅಲ್ಲಿ ಹಾಕಿದ್ದಾರೆ ನೋಡು. ಕುಖ್ಯಾತ ಕಾರು ಕಳ್ಳ ಜಾನಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ನೀವಿಂಥವ್ರು ಅಂತ ನಾನು ಅನ್ಕೊಂಡಿರ್ಲಿಲ್ಲ. ನಿಮ್ ಬಗ್ಗೆ ಎಷ್ಟೋ ಕನ್ಸ್ ಕಟ್ಕೊಂಡಿದ್ದೆ, ನಮ್ಮ ಮಣ್ಪಾಲ್ ಮಾಡ್ಬಿಟ್ರಿ. ಸರ್, ಆಕೆ ಹೊರಟೋದ್ರು ಸರ್. ಸರಿ ಸರ್. ಜೈಲರ್ ಸರ್, ನೋಡ್ತಾರೆ ಹೇಗ್ ಸಿಕ್ಕಾಕೋತಾನಂತ. ಅವ್ನು ನನ್ನ ಪ್ಲಾನ್ ಇಂದ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ರಿವೈಂಡ್ ಮಾಡಿ ಕೇಳೋಣ. ರೇಖಾ, ನೀನ್ ಯಾಕೆ ಇಲ್ಲಿ ಬಂದೆ? ಯಾಕೆ ಹುಚ್ಚುಚ್ಚ ಮಾತಾಡ್ತಿದ್ಯಾ? ನಿಮ್ ಕೀರ್ತಿ ಪೇಪರ್ನಲ್ಲೆಲ್ಲ ಬಂದಿತ್ತು, ಅದಕ್ಕೆ ನಿಮ್ಮ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಲ್ಲ, ನಾನೇನ್ ತಪ್ಪು ಮಾಡ್ದೆ ಅಂತ ನನ್ಗೆ ಇಂಥ ಶಿಕ್ಷೆ ಕೊಟ್ರೆ ಈಗ ನಾನು ಏನ್ ಮಾಡ್ದೆ ರೇಖಾ? ಇನ್ನೇನ್ ಮಾಡ್ಬೇಕು? ನಾನ್ ನಿಮ್ಮನ್ ಮನಸಾರ ಪ್ರೀತಿಸ್ದೆ, ಆದ್ರೆ ನೀವೊಬ್ರು ಕಾರ್ಕದ್ಯ ಸಮಾಜ ದ್ರೋಹಿ ಅನ್ನೋದನ್ನ ಮುಚ್ಚಿಟ್ಟು ನಾನ್ ನಿಮ್ ಮೇಲಿಟ್ಟಿದ್ದ ಭಾವನೆಗೆ ಮಜೆ ಹೆಚ್ಚಿದ್ರಿ. ಇದು ಸರಿನ ಜಾನಿ? ಹೇಳಿ ಜಾನಿ, ಹೇಳಿ.
ಗಲಾಟೆ ಉಲ್ಟಾ ಆಗೋಯ್ತಲ್ಲ ಇನ್ಸ್ಪೆಕ್ಟ್ರೆ. ಅವಳು ಜಾನಿ ಜಾನಿಯಿಂದ ಬಡ್ಕೋತಾ ಇದ್ದಾಳೆ. ನೋ ನಮಗೆ ಮೋಸ ಮಾಡಿದ್ದಾನೆ. ನೀವೇನಾರು ಮಾಡ್ಕೊಳ್ರಿ, ಬೌಲಿಂಗ್ ಖಾಲಿ ಮಾಡ್ಕೊಳ್ಳಿ, ಖಾಲಿ ಬೌಲಿಂಗ್ ಮಾಡ್ಕೊಳ್ಳಿ. ನನಗೆ ಮರೋ ದಿನ ಬಂದು ಫಜಿತಿ ಮಾಡ್ಬೇಡಿ ಅಷ್ಟೇ. ಹಲೋ ರೇಖಾ, ನಿನ್ನ ಹತ್ರ ಒಂದು ವಿಷಯ ಮಾತಾಡ್ಬೇಕಂತ ಬಂದಿದ್ದೀನಿ. ಏನ್ ಹೇಳಿ? ಅಲ್ಲ, ಆ ಕೊಲೆಗಾರನ ಕಾಪಾಡಬೇಕು ಅಂತ ನಿರ್ಧಾರ ಮಾಡಿದ್ಯಾ? ಯಾಕೆ ಈ ತರ ಮಾತಾಡ್ತಿದ್ದೀರಾ? ಅವ್ರು ಕಾರ್ ಕದೀತಿದ್ರು ಅನ್ನೋದು ನಂಬೋದು, ಅಂದ ಮಾತ್ರಕ್ಕೆ ಅವ್ರ ಕೊಲೆಗಾರ ಅನ್ನೋದು ನಾನ್ ನಂಬೋದಿಲ್ಲ. ಅವನ್ ಕೊಲೆಗಾರ ಅನ್ನೋದಕ್ಕೆ ಸಾಕ್ಷಿ ನಾನೇ. ಯಾಕೆ ಅಂದ್ರೆ ಆ ದೃಶ್ಯನ ನಾನೇ ಕಣ್ಣಾರ್ ಕಂಡಿದ್ದೀನಿ. ಅವ್ರ ಕೊಲೆಗಾರ ಅಲ್ಲ, ಕಾರ್ ಕದೀತಿದ್ರು ಅನ್ನೋದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ. ಒಂದ್ ನಿಮಿಷ ತಾಳಿ. ಅವರೇ ಅವ್ರ ಕೈಯಾರ ಬರ್ತಿರೋ ಈ ಡೈರಿ ನೋಡಿ, ನಿಮ್ಗೆ ಗೊತ್ತಾಗುತ್ತೆ. ಥ್ಯಾಂಕ್ ಯು ರೇಖಾ. ಇದು ನಿಂತ್ಕೊಂಡೆ ಅವ್ನ್ ಕೊಲೆಗಾರ ಅಂತ ಪ್ರೂವ್ ಮಾಡ್ತೀನಿ. ಬರ್ತೀನಿ. ಹಲೋ ಸರ್. ಬರಪ್ಪ ದೊಡ್ಡ ಮನುಷ್ಯ, ಕೂತ್ಕೋ. ಏನು ಎ ಕ್ಲಾಸ್ ಖೈದಿ ಆಗ್ಬೇಕು ಅಂತ ಕೇಳ್ಕೊಂಡಿದ್ದಲ್ಲ, ಈ ಅಪ್ಲಿಕೇಶನ್ ಫಿಲಪ್ ಮಾಡಿ ಒಂದು ಟ್ರೈನ್ ಹಾಕು. ಆರ್ ಜಾನ್. ಆರ್ ಅಂದ್ರೇನು? ರಾಬರ್ಟ್. ಯಾರು? ನಮ್ಮಪ್ಪ. ಓಹ್ ಸರಿ, ನಾನು ರೆಕಮೆಂಡ್ ಮಾಡ್ತೀನಿ, ನೀನು ಹೋಗ್ಬೋದು. ಏ ಮಿಸ್ಟರ್ ಬೆನ್ನ. ಓಹ್ ಸಾರಿ. ಇನ್ಸ್ಪೆಕ್ಟರ್ ಸರ್, ಅನುಮಾನನೇ ಇಲ್ಲ, ಇವೆರಡು ಒಬ್ಬನದೇ ಹ್ಯಾಂಡ್ ರೈಟಿಂಗ್. ಓ ಶಿಟ್. God bless you, my son. God bless you, my son. Oh, good evening, father. God bless you. How are you? Fine. ನೀನ್ ಹೇಗಿದ್ಯಪ್ಪ ರಾಜ? ಸಾರಿ ಫಾದರ್, ನಾನ್ ರಾಜ ಅಲ್ಲ, ಜಾನಿ. ನನ್ನ ಹತ್ರನೂ ಸುಳ್ಳು ಹೇಳ್ಬೇಕ ಮಗು? ಬೇರೆ ದಾರಿನೇ ಇಲ್ಲ ಫಾದರ್. ಮೈ ಸನ್, ಲಾ ಓದ್ದೋರು ಬಹಳ ಬುದ್ಧಿವಂತರು. ಅವನ್ನ ಎದುರಿಸಿ ತಪ್ಪಿಸ್ಕೊಳ್ಳೋಕ್ ಆಗೋಲ್ಲಪ್ಪ. ಫಾದರ್, ನಾವು ಓದಿರೋ ನ್ಯಾಯಾಧಿಪತಿಗಳು ಕೆಳಗಿನ ಕೋರ್ಟ್ನಲ್ಲಿ ಒಬ್ಬ ಅಪರಾಧಿಗೆ ಶಿಕ್ಷೆ ವಿಧಿಸ್ತಾರೆ. ಅವ್ರ ಹಾಗೆ ನಾವು ಓದಿರೋ ಇನ್ನೊಬ್ಬ ನ್ಯಾಯಾಧಿಪತಿಗಳು ಮೇಲಿನ ಕೋರ್ಟ್ನಲ್ಲಿ ಅದೇ ಅಪರಾಧಿನ ಬಿಡುಗಡೆ ಮಾಡ್ತಾರೆ. ಯಾಕೆ? ಹ್ಯಾವ್ ದಿಸ್. ಶಿಕ್ಷೆ ಕೊಡೋ ಕಾನೂನು ಹೇಗೆ ಸಹಾಯ ಮಾಡುತ್ತೋ ಹಾಗೆ ತಪ್ಪಿಸ್ಕೊಳ್ಳೋಕು ಅವಕಾಶ ಮಾಡಿಕೊಡುತ್ತೆ. ಫಾದರ್, ಲಾ ಹ್ಯಾಸ್ ಗಾಟ್ ಮೆನಿ ಲೂಪ್ ಹೋಲ್ಸ್. ಮೈ ಸನ್, ನೀನು ಕಾನೂನಿಂದಲೂ ತಪ್ಪಿಸ್ಕೋಬಹುದು, ಆದ್ರೆ ಆ ದೇವರ ದೃಷ್ಟಿಯಿಂದ ತಪ್ಪಿಸ್ಕೊಳಕ್ ಆಗೋಲ್ಲಪ್ಪ. ನೋಡು, ನಿನ್ನ ಮನಸ್ಸು ಪರಿಶುದ್ಧವಾಗ್ಬೇಕು. ಈ ಬೈಬಲ್ ಓದು. ಈ ಬೈಬಲ್ ಬದಲು ಜೈಲಿನಿಂದ ತಪ್ಪಿಸ್ಕೊಂಡು ಹೋಗೋದು ಹೇಗೆ ಅಂತ ಯಾರಾದ್ರೂ ಪುಸ್ತಕ ಬರೆದಿದ್ರೆ ಅದನ್ನ ತಂದ್ಕೊಡಿ, ಎಷ್ಟೋ ಸಹಾಯವಾಗುತ್ತೆ. ನಾನ್ ಹೇಳುವುದಿಲ್ಲ ಸತ್ಯ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಮಿಸ್ಟರ್ ಪಬ್ಲಿಕ್ ಪ್ರಾಸಿಕ್ಯೂಟರ್, ಯು ಕ್ಯಾನ್ ಪ್ರೊಸೀಡ್. ಎಸ್ ಯುವರ್ ಆನರ್. ನಿಮ್ ಹೆಸರು? ಜಾನಿ. ಉದ್ಯೋಗ? ಕಾರ್ ಕದಿಯೋದು. ಕಾರ್ ಕದಿಯೋದು? ಕಾರ್ ಕದಿಯೋದು ಒಂದು ಉದ್ಯೋಗನ? ಕಳ್ಳರ ಪರವಾಗಿ ಮತ್ತು ವಿರೋಧವಾಗಿ ವಾದಿಸುವುದು ನಿಮ್ಮ ಉದ್ಯೋಗ ಆಗಿರುವಾಗ ಕದಿಯೋದು ಯಾಕೆ ನನ್ನ ಉದ್ಯೋಗ ಆಗಿರಬಾರ್ದು? ಕದಿಯೋದೇನೋ ನಿನ್ ಉದ್ಯೋಗ, ಪೆಟ್ರೋಲ್ ಸುರಿದು ವ್ಯಕ್ತಿಗಳನ್ನ ಜೀವಂತವಾಗಿ ಸುಡುವುದು ಹವ್ಯಾಸನ? ಐ ಆಬ್ಜೆಕ್ಟ್ ಯುವರ್ ಆನರ್. ಅಬ್ಜೆಕ್ಷನ್ ಸಸ್ಟೈನ್. ಪ್ರೊಸೀಡ್. ಮಿಸ್ಟರ್ ರಾಜ. ನೋ, ಜಾನಿ. ಜಾನಿಯನ್ನು ಮಿಸ್ಟರ್ ರಾಜ. ನಾನ್ ನಿಮ್ ಕನ್ನಡ ಚೆನ್ನಾಗ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ನಾನ್ ರಾಜ ಅಲ್ಲ, ಜಾನಿ. ಜಾನಿ ಹಾಗಾದ್ರೆ ಆ ರಾಜ ಯಾರು? ನನ್ ಪ್ರಾಣ ಸ್ನೇಹಿತ. ನಿಮ್ಮಿಬ್ರಲ್ಲಿ ಜನಗಳನ್ನ ಬೆಂಕಿ ಹಚ್ಚಿ ಕೊಲ್ತಾ ಇದ್ದಿದ್ ಯಾರು? ರಾಜ. ಅವನೇ ಈ ಕೆಲಸ ಮಾಡ್ತಿದ್ದ ಅನ್ನೋದು
ನಿನಗೆ ಹ್ಯಾಕ್ ಗೊತ್ತು? ಆಕ್ಸಿಡೆಂಟಲ್ ಸಾಯಕ್ ಮುಂಚೆ ಅವನೇ ನನ್ನ ಹತ್ರ ಹೇಳಿದ್ದ, ರಾಜ ಕೊಲೆಗಾರ, ಅಮಾನುಷವಾಗಿ ಮನುಷ್ಯನ್ ಕೊಲ್ತಿದ್ದ ಅನ್ನೋ ಸತ್ಯ ನನಗ್ ಗೊತ್ತಿರೋದ್ರಿಂದ ನೀವ್ ಯಾವಾಗ ಕೇಳಿದ್ರು ಸಾಕ್ಷಿ ಹೇಳಕ್ ಸಿದ್ಧ. ಈಗ ಅದ್ರ ಅವಶ್ಯಕತೆ ಇಲ್ಲ. ಯಾಕಿಲ್ಲ? ಕೊಲೆ ಮಾಡಿದ್ದು ನೀನ್ ತಾನೆ? ಅಂದ್ರೆ ನಾನ್ ಕೊಲೆ ಮಾಡಿ ಆ ಅಪರಾಧನ ಅವನ ಮೇಲೆ ಹೊರಿಸಿದ್ದೀನಿ ಅಂತಿದ್ದೀರಾ? ಹೌದು ಹೌದು. ಥ್ಯಾಂಕ್ ಯು ಯುವರ್ ಆನರ್. ನಾನ್ ಕೊಲೆ ಮಾಡಿ ಆ ಅಪರಾಧನ ನನ್ನ ಸ್ನೇಹಿತ ರಾಜನ ಮೇಲೆ ಹೊರಿಸಿದ್ದೀನಿ ಅಂತ ಸರ್ಕಾರಿ ವಕೀಲರೇ ಹೇಳ್ತಿದ್ದಾರೆ. ಸೊ ನಾನ್ ರಾಜ ಅಲ್ಲ ಅನ್ನೋದನ್ನ ಇವರೇ ಒಪ್ಕೊಂಡಂಗಾಯ್ತು. ನೋ 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 ನೋ. ನೀರ್ ಜಾನಿ ಅಲ್ಲ, ರಾಜ ಅನ್ನೋದೇ ಈ ಕೇಸು. ಅಂಡರ್ಸ್ಟ್ಯಾಂಡ್? ಅಬ್ಬಾ, ಈಗ್ಲಾದ್ರೂ ಕೇಸ್ ಏನು ಅಂತ ತಿಳ್ಕೊಂಡ್ರಲ್ಲ. ನೀನು ಹೇಳ್ದಾಗೆ ನಿನ್ನ ಸ್ನೇಹಿತಾನೆ, ಅದು ನಿನ್ನ ಪ್ರಾಣ ಸ್ನೇಹಿತಾನೆ ಕೊಲೆಗಾರನಾಗಿದ್ರೆ ಗೊತ್ತಿದ್ದು ನೀನ್ ಯಾಕೆ ಪೊಲೀಸಿಗೆ ತಿಳಿಸ್ಲಿಲ್ಲ? ನಾನ್ ಮೊದಲೇ ಕಳ್ಳಾದವನು ತಾನಾಗಿ ಪೊಲೀಸರ ಹತ್ರ ಬರೋದುಂಟಾ? ಆ ಕೊಲೆಗಾರನ್ನ ಮುಚ್ಚಿಟ್ಟಿದ್ದು ಕಾನೂನು ರೀತಿಯ ಅಪರಾಧ ಅಂತ ಗೊತ್ತು ತಾನೆ? ಕಾನೂನ? ಕಾನೂನು ಇವತ್ತಿರುತ್ತೆ, ನಾಳೆ ಹೋಗುತ್ತೆ. ಮೊನ್ನೆ ಇದ್ದ ಕಾನೂನ ಪಾರ್ಲಿಮೆಂಟ್ ಅಲ್ಲಿ ನಿನ್ನೆ ಬದಲಾಯಿಸಿರೋದು. ಮಿಸ್ಟರ್, ಪಾರ್ಲಿಮೆಂಟ್ ವಿಷಯ ಮಾತಾಡಕ್ಕಲ್ಲ ನಾವು ನಿಮ್ಮನ್ನು ನಿಲ್ಸಿರೋದು. ಕಾನೂನು ಯಾವುದೇ ರೀತಿ ಬದಲಾವಣೆ ಆದ್ರೂ ಅಪರಾಧ ಅಪರಾಧನೇ, ಅಪರಾಧಿ ಅಪರಾಧಿನೇ. ಹಾಗಾದ್ರೆ ನಾನು ಅಪರಾಧಿನೇ. ವೆರಿ ಗುಡ್, ವೆರಿ ಗುಡ್. ಐ ಮೀನ್ ಕಾರುಗಳನ್ನ ಕಳ್ತನ ಮಾಡಿರೋ ಅಪರಾಧ. ಸುಳ್ಳು, ನೀನು ಕೊಲೆಗಾರ. ಅದಕ್ಕೆ ಸಾಕ್ಷಿ? ಕರೆಸ್ತೀನಿ. ಯುವರ್ ಆನರ್, ಐ ವುಡ್ ಲೈಕ್ ಟು ಎಕ್ಸಾಮಿನ್ ಮಿಸ್ ಮೇರಿ. ಯು ಕ್ಯಾನ್ ಪ್ರೊಸೀಡ್. ಥ್ಯಾಂಕ್ ಯು ವೆರಿ ಮಚ್ ಯುವರ್ ಆನರ್. ಮೇರಿ ಮೇರಿ ಮೇರಿ. ನಿಮ್ ಹೆಸರು? ಮೇರಿ. ಇವ್ರು ನಿಮಗ್ ಗೊತ್ತಾ? ಓ, ಗೊತ್ತು. ಇವ್ರ ಹೆಸರು? ರಾಜ. ಇವ್ರು ನಿಮ್ಗೆ ಹ್ಯಾಕ್ ಗೊತ್ತು? ನಾವಿಬ್ರು ಲವರ್ಸ್. ನಾನು ಅವ್ರನ್ನೇ ಮದ್ವೆ ಆಗ್ಬೇಕು ಅಂತಿದ್ದೆ. ಇದ್ದೇ ಅಂತಿದ್ದೀರಲ್ಲ, ಯಾಕೆ ಈಗ ಅಭಿಪ್ರಾಯ ಇಲ್ಲೇನಾ? ಇಲ್ಲ ಇಲ್ಲ. ಯಾಕೆ 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 ಯಾಕೆ? ನಮ್ಮಣ್ಣನ್ ಕೊಲೆ ಮಾಡ್ದವನ್ನ ನಾನ್ ಮದ್ವೆ ಆಗ್ತೀನಿ. ನೀನು? ಇವ್ರೇ ನಿಮ್ಮ ಅಣ್ಣನ್ ಕೊಂದಿತ್ತು ಅಂತ ಹೇಗೆ ಹೇಳ್ತೀರಾ? ಇವ್ರು ಎಷ್ಟೋ ಸರಿ ಹೇಳ್ತಾ ಇದ್ರು, ನಮ್ಮಿಬ್ರು ಪ್ರೀತಿಗೆ ಅಡ್ವಾಗಿರೋ ನಿಮ್ಮ ಅಣ್ಣನ್ನ ಕೊಂದೇ ಬಿಡ್ತೀನಿ ಅಂತ. ನಾನೆಲ್ಲೋ ಕೋಪದಲ್ಲಿ ಹಾಗೆ ಹೇಳ್ತಾರೆ ಅನ್ಕೊಂಡಿದ್ದೆ. ಕಡೆಗೆ ಒಂದಿನ ಬಾಯಲ್ಲಿ ಹೇಳ್ತಿದ್ದಾಗೆ ನಿಜವಾಗ್ಲೂ ಬೆಂಕಿ ಹಚ್ಚಿ ಕೊಂದ ಅಲ್ವೇ? ಹೌದು. ದಟ್ಸ್ ಆಲ್ ಯುವರ್ ಆನರ್. ಇಷ್ಟಪಡ್ತೀರಾ? ಎಸ್ ಯುವರ್ ಆನರ್. ಪ್ರೊಸೀಡ್. ನಿನ್ನ ಹೆಸರು ಮೇರಿ ತಾನೆ? ಹೌದು. ನೀನು ಕ್ರಿಶ್ಚಿಯನ್ ತಾನೆ? ಹೌದು. ಕ್ರಿಶ್ಚಿಯನ್ಸು ಮೂಗ್ ಚುಚ್ಚಿಸ್ಕೊಳ್ಳೋದಿಲ್ವಲ್ಲ? ಅದು ಹಾ, ನನ್ ಫ್ರೆಂಡ್ಸ್ ಹೇಳ್ತಾ ಇದ್ರು ನೀನ್ ಮೂಗ್ ಚುಚ್ಚಿಸ್ಕೊಂಡ್ರೆ ತುಂಬಾ ಚೆನ್ನಾಗ್ ಒಪ್ಪುತ್ತೆ ಅಂತ. ಅದಕ್ಕೆ ತಪ್ಪೇನಿಲ್ಲ ಬಿಡಿ. ಎರಡೂ ಕಡೆ ಚುಚ್ಚಿಸ್ಕೊಂಡಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಹೇಳಕ್ ಬಂದೆ. ಮಿಸ್ ಮೇರಿ, ನಿಮ್ಗೆ ರಾಮ ಗೊತ್ತಾ? ಯಾವ ರಾಮ? ನಿಮ್ಗೆ ತುಂಬಾ ಜನ ರಾಮಂದ್ರು ಗೊತ್ತಿದ್ದಾರೆ ಅಂತ ನನಗೆ ಗೊತ್ತು. ಆದ್ರೆ ನಾನ್ ಕೇಳ್ತಿರೋದು ರಾಮಾಯಣದ ಹೀರೋ ರಾಮ. ಓ, ಗೊತ್ತು. ಅವನ್ ತಾಯಿ ಹೆಸರೇನು? ಕೌಸಲ್ಯ. ಮಹಾಭಾರತದ ಭೀಮ ಗೊತ್ತಾ? ಗೊತ್ತು. ರಾಮ ಭೀಮರ ಪ್ರಶ್ನೆ ಕೇಳೋದಕ್ಕಿದೇನು ಚಾವಡಿ ಸ್ಕೂಲ್ ಅಲ್ಲ. ಐ ಅಬ್ಜೆಕ್ಟ್ ಯುವರ್ ಆನರ್. ನಾನ್ ಪ್ರಶ್ನೆ ಮಾಡ್ತಿರುವಾಗ ಮಧ್ಯದಲ್ಲಿ ಬಾಯಿ ಹಾಕಿ ತೊಂದರೆ ಮಾಡ್ತಿದ್ದಾರೆ. ಅಬ್ಜೆಕ್ಷನ್ ಸಸ್ಟೈನ್. ಪ್ರೊಸೀಡ್. ಥ್ಯಾಂಕ್ ಯು ಯುವರ್ ಆನರ್. ಭೀಮ ಯಾರು? ಧರ್ಮರಾಯನ್ ತಮ್ಮ, ಕುಂತಿ ಮಗ. ಕೃಷ್ಣ ಹುಟ್ಟಿದ್ದೆಲ್ಲಿ? ಸೆರೆಮನೆಯಲ್ಲಿ. ಯೇಸು ಹುಟ್ಟಿದ್ದು? ಗೊತ್ತಿಲ್ಲ. ಬೆತ್ಲೆಹೇಮ್ನಲ್ಲಿ. ಯೇಸುಗೆ ಎಷ್ಟು ಜನ ಶಿಷ್ಯರಿದ್ರು? ಗೊತ್ತಿಲ್ಲ. 12 ಜನ. ಯೇಸುನ್ ತೋರಿಸ್ಕೊಟ್ಟವ್ರು ಯಾರು? ಗೊತ್ತಿಲ್ಲ. ಯೂದ. ಯುವರ್ ಆನರ್, ತಾನು ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ತಾ ಇರೋ ಈಕೆಗೆ ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಕೃಷ್ಣ ಹುಟ್ಟಿರೋ ಸ್ಥಳ ಕೂಡ ಗೊತ್ತು. ಆದ್ರೆ ಯೇಸು ವಿಷಯ ಮಾತ್ರ ಗೊತ್ತಿಲ್ಲ. ನಾನು ಹೇಳ್ತಾ ಇದ್ದೀನಿ, ಈಕೆ ಮೇರಿನೇ ಅಲ್ಲ. ಅಬ್ಜೆಕ್ಷನ್ ಯುವರ್ ಆನರ್. ಮಿಸ್ಟರ್, ನನಗೆ ಆಫ್ರಿಕಾ ಚೆನ್ನಾಗಿ ಗೊತ್ತಿದೆ ಅನ್ನೋದ್ರಿಂದ ನಾನು ನೀಗ್ರೂ ಆಗೋಗ್ಬಿಡ್ತೀನ? ಈಕೆ ಕ್ರಿಶ್ಚಿಯನ್ ಅಂದಾಕ್ಷಣ ಬೈಬಲ್ನ ಓದಿರ್ಲೇಬೇಕು ಅನ್ನೋ ರೂಲ್ಸೂ ಇಲ್ಲ, ರಾಮಾಯಣ ಮಹಾಭಾರತ ಓದಬಾರ್ದು ಅನ್ನೋ ನಿರ್ಬಂಧನೂ ಇಲ್ಲ. ಅದು ಸರಿನೇ. ಮೇರಿ, ನಾನು ನೀನು ಪ್ರೇಮಿಗಳು ಅಲ್ಲ? ಹೌದು. ನಾವಿಬ್ರು ಮದುವೆ ಕೂಡ ಮಾಡ್ಕೋಬೇಕು ಅಂತ ಇದ್ವಿ ಅಲ್ಲ? ಹೌದು. ಅದಕ್ಕೆ ಜಾನ್ ಅಂತ ಹೇಳ್ತಿರೋ ನಿಮ್ಮ ಅಣ್ಣ ಅಡ್ಡಿಯಾಗಿದ್ದ ಅಲ್ಲ? ಹೌದು. ಅಡ್ಡಿಯಾಗಿದ್ದವನ್ನ ಕೊಂದು ಬಿಡ್ತೀನಿ ಅಂತ ನಾನು ಹೇಳ್ದೆ. ಹೌದು. ಮೊದಲನೇ ದಿನ ಕೊಲ್ತೀನಿ ಅಂತ ಬಾಯಲ್ಲಿ ಹೇಳ್ದೆ. ಹೌದು. ಎರಡನೇ ದಿನ ಕೊಂದೇ ಬಿಟ್ಟೆ. ಹೌದು. ಹೌದು. ದೇರ್ ಯು ಆರ್. ಯುವರ್ ಆನರ್, ನನ್ನ ಅಣ್ಣ ಕೊಲೆ ಆಗ್ತಾನೆ ಅಂತ ಗೊತ್ತಿದ್ರು ಇವಳನ್ನ ರಕ್ಷಿಸೋಕೆ ಯಾವ ಪ್ರಯತ್ನ ಮಾಡ್ಲಿಲ್ಲ. ಅದಕ್ಕೆ ಕಾರಣ ಏನು? ಇವಳು ಆ ಕೊಲೆಯಲ್ಲಿ ಭಾಗಿಯಾಗಿದ್ದವಳು ಅಂತ ತಾನೆ? ಇಲ್ಲ ಇಲ್ಲ ಮೇರಿ, ಇದು ನ್ಯಾಯಾಲಯ. ಇಲ್ಲಿ ಸುಳ್ಳು ಹೇಳ್ಕೊಡುದು. ನೀನು ನಾನು ಸೇರ್ತಾನೆ ಕೊಲೆ ಮಾಡಿದ್ದು? ಇಲ್ಲ. ನಾನು ವಿಷ ಕೊಟ್ಟು ಕೊಲ್ಲೋಣ ಅಂದೆ.
ನೀನು ಸುಟ್ಕೊಂಡ್ಬಿಡಿ ಗುರ್ಚಿಕೊಲ್ಲ ಅಂದೆ. ಇಲ್ಲ ಇಲ್ಲ ನೀನೇ ಅವನ ಮೇಲೆ ಪೆಟ್ರೋಲ್ ಸುರಿದೆ. ಅಯ್ಯೋ ಇಲ್ಲ ನಾನು ಬೆಂಕಿ ಕಡೆಗೆ ಈಚಲ್ತೆ. ಇಲ್ಲ ನಾನು ಅವನು ಸುಡ್ಲಿಲ್ಲ, ಇಲ್ಲ ನಾನು ಅವನು ಕೊಲ್ಲಿಲ್ಲ. ಇಲ್ಲ ಏನಿಲ್ಲ? ಏನೂ ಇಲ್ಲ. ನನ್ ಜಾನಿನ ಅಣ್ಣನೇ ಇಲ್ಲ. ಯಾಕಿಲ್ಲ? ನೀವೀಗ ಸಿಕ್ಕಾಪಟ್ಟೆ ಪ್ರಶ್ನೆ ಕೇಳಿ ಹೆದರಿಸ್ತೀರಿ ಅಂತ ಇನ್ಸ್ಪೆಕ್ಟರ್ ಹೇಳೇ ಇರ್ಲಿಲ್ಲ. ದಟ್ಸ್ ಆಲ್ ಯುವರ್ ಆನರ್. ಸರ್ ಏನಯ್ಯ? ನಾವಿನ್ಮೇಲೆ ಇವನ್ನ ಕೋರ್ಟ್ಗೆ ಕರ್ಕೊಂಬರ್ಬಾರ್ದು ಸರ್. ಯಾಕೆ? ಪಟಪಟ ಅಂತ ಆನೆ ಪಟಾಕಿ ತರ ಪ್ರಶ್ನೆಗಳ ಮೇಲೆ ಪ್ರಶ್ನೆ, ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿ ಕೇಳಿ ಕೊನೆಗೆ ನಾವೇ ಸುಟ್ಟಿದ್ದು, ನಾವೇ ಕೊಂದಿದ್ದು ಅನ್ಸ್ಬಿಡ್ತಾನೆ ಸರ್. Shut up. ಎಸ್ ಸರ್. ಮೈ ಸನ್, ಎಸ್ ಫಾದರ್. ಜೀಸಸ್ ಬಗ್ಗೆ ಕೋರ್ಟ್ನಲ್ಲಿ ಮಾತಾಡಿದೆಯಲ್ಲ, ಅಷ್ಟೊಂದು ವಿಷಯ ಎಲ್ಲಿ ತಿಳ್ಕೊಂಡೆ? ಏನ್ ಫಾದರ್ ಹೀಗೆ ಕೇಳ್ತೀರಾ? ನನಗೆ ಸಹಾಯ ಮಾಡಿದ್ದೆ ನೀವು ತಾನೆ. ನಾನಾ? ಅವತ್ ಜೈಲಲ್ಲಿ ನಂಗೆ ಬೈಬಲ್ ಕೊಟ್ರಿ. ಅದನ್ನ ಓದಿದ್ದು ಇಷ್ಟೊಂದು ಉಪಯೋಗ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ನೀನು ಮನಸ್ಸು ಬದಲಾಯಿಸ್ಲಿ ಅಂತ ನಾನ್ ನಿನಗೆ ಬೈಬಲ್ ಕೊಟ್ಟೆ, ಆದ್ರೆ ಮತನೇ ಬದಲಾಯಿಸಿ ಹೀಗೆ ಮೋಸ ಮಾಡ್ತೀಯ ಅಂದ್ಕೊಂಡಿರ್ಲಿಲ್ಲ. ಕಾಲಕ್ಕೆ ತಕ್ಕಂತೆ ಬದಲಾಗಲೇಬೇಕಲ್ವೇ ಫಾದರ್? ಬರ್ತೀನಿ. ಅಜಯ್, ಈಗ ಸಾಕ್ಷಿಗಳನ್ನ ಕ್ರಿಯೇಟ್ ಮಾಡೋದು. ಜನ ಕೈ ತೋರಿಸಿ ನಗ್ತಿದ್ದಾರೆ. ರೆಡಿಕ್ಯುಲಸ್. ಐ ಆಮ್ ಸಾರಿ ಸರ್, ಅವನು ಅಷ್ಟು ಇಂಟೆಲಿಜೆಂಟ್ ಆಗಿ ಬಿಹೇವ್ ಮಾಡ್ತಾನಂತ ನಾನು ಎಕ್ಸೆಪ್ಟ್ ಮಾಡಲಿಲ್ಲ. ಕಾನೂನು ರಕ್ಷಣೆ ಮಾಡೋ ನಮಗಿಂತ ಕಾನೂನಿಗೆ ಮೋಸ ಮಾಡೋ ಜನ ನಮಗಿಂತಲೂ ಬುದ್ಧಿವಂತರಾಗಿರ್ತಾರೆ ಮಿಸ್ಟರ್ ಅಜಯ್. ಅವನು ಬರೀ ಬುದ್ಧಿವಂತ ಅಲ್ಲ ಸರ್, ಪ್ರಳಯಾಂತಕ. ಬಿರಿದು ಕೊಡ್ತಾ ಇದ್ದೀರಾ? ಅವನ ವಿಷಯವಾಗಿ ನಿಮ್ ಕಾಮೆಂಟ್ಸ್ ನನಗೆ ಬೇಕಾಗಿಲ್ಲ. ಈಗ ನಮ್ ಡಿಪಾರ್ಟ್ಮೆಂಟಿನ ಮಾನ ನಿಮ್ ಕೈನಲ್ಲಿದೆ. ಅದು ಹೇಗೆ ಮಾಡ್ತಿರೋ ನನಗೆ ಗೊತ್ತಿಲ್ಲ. However, you have to win this case. ಐ ಡೂ ಮೈ ಬೆಸ್ಟ್ ಸರ್. ಹಲೋ ರಾಜಾ. ಸಾರಿ ಇನ್ಸ್ಪೆಕ್ಟರ್, ಐ ಆಮ್ ಜಾನಿ. ಓ ಪ್ಲೀಸ್. ನೋಡು, ನಾನೀಗ ನಿನ್ನ ಹತ್ರ ಆರ್ಗ್ಯೂ ಮಾಡಕ್ ಕರ್ಸಿಲ್ಲ, ಫ್ರೆಂಡ್ ಅಂತ ತಿಳ್ಕೊಂಡು ಅಡ್ವೈಸ್ ಮಾಡೋಣ ಅಂತ ಕರ್ಸಿದ್ದೆ. ಪಕ್ಕಪಕ್ಷಿ ಸನ್ಯಾಸ ತಗೊಂಡ್ ಕಥೆ ಕೇಳಿದ್ದೀರಾ ಇನ್ಸ್ಪೆಕ್ಟರ್? ನೀವು ಅಧಿಕಾರಿ, ನಾನು ಅಪರಾಧಿ. ನಾವಿಬ್ರು ಸ್ನೇಹಿತರಾಗೋಕ್ ಸಾಧ್ಯ? ನೋಡು, ನೀನ್ ಕಿಶೋರ್ನ ಬೆಂಕಿ ಹಚ್ಚಿ ಸುಟ್ಟಿದ್ದೀನ ನಾನು ಕಣ್ಣಾರು ನೋಡಿದ್ದೀನಿ. ನಾಳೆ ಇದನ್ನ ಕೋರ್ಟಲ್ಲಿ ಹೇಳ್ತೀನಿ, ಅದ್ ನಿಂಗೆ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಯಾಕೆ? ನಿನ್ನೆನೆ ಕೋರ್ಟಲ್ಲಿ ಹೇಳ್ಬೋದಾಗಿತ್ತಲ್ಲ. ಇನ್ಸ್ಪೆಕ್ಟರ್, ಪೊಲೀಸ್ನವ್ರು ಹೇಳೋದೆಲ್ಲ ಕೋರ್ಟ್ ಒಪ್ಕೊಳ್ಳೋ ಹಾಗಿದ್ದಿದ್ರೆ ನಿಮ್ ಡಿಪಾರ್ಟ್ಮೆಂಟಿಗೆ ಆಗದೆ ಇದ್ದವರೆಲ್ಲ ಇಷ್ಟೊತ್ತಿ ಜೈಲಲ್ಲಿ ಇರ್ತಿದ್ರು. ನಿಜವಾದ ಅಪರಾಧಿಗಳು ಜೈಲಿನ ಜಾಗ ಸಿಗದೆ ಪರದಾಡ್ತಿದ್ರು. ಜಾನಿ ಜಾನಿ ಜಾನಿ. ಸುಳ್ಳನ್ನ ಅದೆಷ್ಟು ಚೆನ್ನಾಗಿ ಸಾಧಿಸ್ತಾ ಇದೆಯಾ? ಸುಳ್ಳ? ನೆವರ್. ನಾನು ಸತ್ಯ ಹರಿಶ್ಚಂದ್ರ ಇನ್ಸ್ಪೆಕ್ಟರ್. ಅವನು ಮನುಷ್ಯರನ್ನ ಸತ್ ಮೇಲೆ ಸುಡ್ತಿದ್ದ, ಆದ್ರೆ ನಾನು ಇನ್ಸ್ಪೆಕ್ಟರ್, ನಿಮ್ಮ ನೋಡಿದ್ರೆ ನನಗಯ್ಯೋ ಅನ್ಸುತ್ತೆ. ನೀನಾಗೆ ನಿಜ ಒಪ್ಕೋತೀಯಾ? ಇಲ್ಲ. ನಾನಾಗೆ ನಿಜ ಒಪ್ಕೊಳ್ಳೋ ಹಾಗಿದ್ರೆ ನೀವ್ ಯಾಕೆ? ನಿಮ್ ಕಾನೂನು ಯಾಕೆ? ನೀವ್ ಹಾಕೊಂಡಿರೋ ಯೂನಿಫಾರ್ಮ್ ಯಾಕೆ? ಕಾನೂನು ರೀತಿಯಲ್ಲಿ ನಿನ್ನ ಅಪರಾಧಿ ಅಂತ ಪ್ರೂವ್ ಮಾಡಿ ನಿನಗೆ ಸರಿಯಾದ ದಂಡನೆ ಸಿಗೋಗ್ ಮಾಡ್ಲಿಲ್ಲ, ನಾನು ಯೂನಿಫಾರ್ಮೇ ಮುಟ್ಟಲ್ಲ. ಮರಳಿ ಯತ್ನವ ಮಾಡು, ಮರಳಿ ಯತ್ನವ ಮಾಡು. ಅಮ್ಮ ಅಮ್ಮ ಏನಾಗಿದೆಯಮ್ಮ? ಡಾಕ್ಟರ್ ಹಲೋ ಸರ್. ಹಲೋ. ಏನ್ ಸರ್ ತುಂಬಾ ಡಲ್ ಆಗಿದ್ದೀರಾ? ನಮ್ಗೆ ಸಾವಿರಾರು ತಾಪತ್ರಯ ಕಣಪ್ಪ, ಡಲ್ ಆಗಿರ್ತೀವಿ. ನೀನಿದ್ಯಾ ನೋಡು, ಕಳ್ರ ಕಿಂಗು. ಪ್ರಪಂಚ ಪ್ರಳಯ ಆದ್ರೂ ಒಂದೇ, ಹೆತ್ತ ತಾಯಿ ಸತ್ರು ಒಂದೇ. ಏನು? ನಮ್ ತಾಯಿ ಸತ್ತೋದ್ರ? ಈಗತ್ತೇನು ಪ್ರಯೋಜನ? ನಿನ್ನಂತ ಪಾಪಿ ಮಗನ ಹೆತ್ತದಕ್ಕೆ ಸಾವನ ತರ ಶಾಂತಿ ಸಿಗೋದು? ಸರ್, ನಿಮ್ ಕೈ ಮುಗಿತೀನಿ, ಸ್ವಲ್ಪ ಹೊರಗಡೆ ಹೋಗ್ಬಿಡ್ತೀರಾ? ಯಾಕೆ? ನಮ್ ತಾಯಿ ಕಡೆ ದರ್ಶನ ಮಾಡಿ ಅಂತಿಮ ಕಾರ್ಯ ಮಾಡೋದಕ್ಕೆ. ಇಂಪಾಸಿಬಲ್. ಜೈಲರ್ ಸರ್, ನೀವಾಗೆ ನನ್ ಕಳ್ಸ್ಕೊಟ್ರೆ ಸರಿ, ಇಲ್ಲ ನಾನಾಗಿ ಹೋಗ್ಬೇಕಾಗತ್ತೆ.
ನನ್ನ ಹಿಸ್ಟ್ರಿಲೇ ಇದುವರೆಗೂ ಒಬ್ಬ ಜೈಲಿನಿಂದ ತಪ್ಪಿಸಿಕೊಳ್ಳಲ್ಪಟ್ಟಿಲ್ಲ. ಮೈಂಡ್ ಇಟ್. ಮೈಂಡ್ ಇಟ್. ಫಾಲೋ ಮೀ. ಫಾಲೋ ಮೀ. ಶಾಂತಮ್ಮ ಮಲತಾಯಿ ಆಗಿದ್ರು ಕೂಡ ಹೊಟ್ಟೆ ಹುಟ್ಟಿದ ಮಗನಿಗಿಂತ ಹೆಚ್ಚಾಗಿ ಸಾಕ್ಸಲ್ಬಿದ್ರು. ಈಗ ನೋಡಿದ್ರ ಕೊಳ್ಳಿ ಇರ್ಬೇಕು ಮಗ ಇಲ್ದಂಗ ಆಗೋಯ್ತು. ಎಲ್ಲ ಅವ್ರ ಹಣೆ ಬರಪ್ಪ, ಏನ್ ಮಾಡಕ್ಕಾಗತ್ತೆ. ಕಾರ್ಯ ಮುಗಿಸಿ. ಮಗ ಬಂದ್ಬಿಟ್ಟಲ್ಲಪ್ಪ, ಬಹಳ ಒಳ್ಳೆ ಸಮಯದಲ್ಲಿ ಬಂದ್ಯಪ್ಪ. ಶಾಂತಮ್ಮ ಬಹಳ ಪುಣ್ಯ ಮಾಡಿದ್ಲಪ್ಪ. ಬಾಬಾ ಕಾರ್ಯ ಮುಗಿಸು. ಹಾಕ್ಬಿಟ್ಟ, ನಾಮ ಹಾಕ್ಬಿಟ್ಟ ಇನ್ಸ್ಪೆಕ್ಟ್ರೆ, ಪಂಗ್ರಾಮ ಹಾಕ್ಬಿಟ್ಟ. ಅಲ್ರಿ ಹಾಕಿದ್ಬೀಗ ಹಾಕ್ತಾಗೆ ಇದೆ. ಜೈಲಿಂದ ಹೇಗೆ ತಪ್ಪಿಸ್ಕೊಡೋದಾ? ನಾಳೆ IG ಇನ್ಸ್ಪೆಕ್ಷನ್ ಬೇರೆ ಇದೆ. ಅವ್ರು ಬಂದು ನನ್ನ ಕೆಲ್ಸಕ್ಕೆ ನಾಮ ಹಾಕೋದ್ ಮುಂಚೆ ನನ್ನ ಕೆಲ್ಸಕ್ಕೆ ನಾನೇ ನಾಮ ಹಾಕೋದು ಉತ್ಪ. ನೀವೇನಂತೀರಾ? ಅದೇ ಬೆಟ್ರು. ಐ ಆಮ್ ಸಾರಿ ಜೆಲ್ಲ ಸರ್, ನೀವು ರಿಸೈನ್ ಮಾಡಿ ನಿಮ್ ಹೆಂಡತಿ ಮಕ್ಕಳ ಬಾಯಿಗೆ ಮಣ್ಣು ಹಾಕೋದು ನಾನು ಇಷ್ಟಪಡಲ್ಲ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲ ಕಡೆಯ, ನೀನೊಂಥರ ಪ್ರಳಯ ಅಂತ ಕಡೆಯ. ಇಚ್ಚಿದಂಗೆ ಮಿಂಚಾಗ ಆಚೆ ಹೋಗ್ತೀಯ, ಓರ್ ಮಿಂಚಾಗ ಒಳ್ಳೆ ಬರ್ತೀಯ. ಏನ್ ಕಥೆ? ನಿಮ್ ಹಿಸ್ಟ್ರಿಲೇ ಯಾರನ್ನು ಜೈಲಿಂದ ತಪ್ಸ್ಕೊಂಡು ಹೋಗಿ ಬಿಟ್ಟಿರ್ಲಿಲ್ಲ ಅಂತ ಹೇಳ್ತಿದ್ರಲ್ಲ, ಅದಕ್ಕೆ ನಿಮ್ ಚರಿತ್ರೆ ಸ್ವಲ್ಪ ಬದಲಾಯಿಸೋಣ ಅಂತ ಹಾಗೆ ಒಂದ್ ರೌಂಡ್ ಹೋಗಿ ಬಂದೆ. ಅಪ್ಪ ರೌಂಡ್ ಪಾರ್ಟಿ, ನನ್ನ ಹಾರ್ಟ್ ಸ್ವಲ್ಪ ವೀಕು. ಇನ್ನು ಮುಂದಕ್ಕಿದ್ದ ತಮಾಷೆ ರೌಂಡ್ ಎಲ್ಲ ಹೋಗ್ಬೇಡಪ್ಪ. ಜೈಲರ್ ಯೂನಿಫಾರ್ಮ್ ನಮ್ ತಾಯಿ ಅಂತಿಮ ಸಂಸ್ಕಾರ ಮಾಡೋದಕ್ಕೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೀನ್ ಮತ್ತೆ ವಾಪಸ್ ಬರದಿದ್ರೆ ಪೊಲೀಸ್ನವ್ರು ನಿನ್ನ ಬೇಟೆಯಾಡಿ ಕೊಲ್ತಿದ್ರು. ಸಂತೋಷ ಪಡಬೇಡಿ ಇನ್ಸ್ಪೆಕ್ಟರ್, ನಾನು ಇಲ್ಲಿಗೆ ಮತ್ತೆ ಬಂದಿದ್ದೆ ನಿರಪರಾಧಿ ಅಂತ ಹೆಸರು ತಗೊಂಡು ವಾಪಸ್ ಹೋಗೋಕೆ. ನಾ ಸ್ವಲ್ಪ ರೆಸ್ಟ್ ತಗೋಬೇಕು, ಬರ್ತೀನಿ. ಇನ್ಸ್ಪೆಕ್ಟ್ರೆ, ಸ್ವಲ್ಪ ನನ್ ಗಿಲ್ಲಿ. ಇದ್ ಕನ್ಸಲ್ಲ ಕನ್ಸೆ. ಇನ್ಸ್ಪೆಕ್ಟ್ರೆ, ನೀವೇನಾದ್ರು ಹೇಳ್ರಿ, ನನ್ನ ನಾಮ್ ದಾಡೆಗೂ ಅವ್ರ ರಾಜ ಅಲ್ಲ, ಜಾನೀನ್ನೇ. ಹೇಗೆ ಹೇಳ್ತೀರಾ? ಹೇಳೋದೇನ್ ಬಂತ್ರಿ? ಒಂದ್ ವೇಳೆ ಅವನು ರಾಜನೇ ಅಂತ ಇಟ್ಕೊಳ್ಳೋಣ, ನನ್ನ ಗಲ್ಲಿಗೇರಿಸ್ತಾನೆ ಅಂತ ಗೊತ್ತಿತ್ತು ಮತ್ತೆ ಅವನ್ ಜೈಲಿಗೆ ಬರ್ತಿದ್ದ, ನಾನು ನೋಡ್ತಿದ್ದ. ವಾಟ್ ಡು ಯು ಮೀನ್? ಐ ಮೀನ್ ಜಾನಿ, ಅವನ್ ಜಾನಿನೇ. ನೆವರ್. ಅವನ್ ರಾಜನೇ. ಒಬ್ಬ ವ್ಯಕ್ತಿನ ಜೀವ ಸಹಿತ ಸುಟ್ಟಿದ್ದನ್ನ ನಾನೇ ಕಣ್ಣಾರ್ ಅವನ್ ನೋಡಿ. ಯಾಕೆ ಬೇರೆನಾಗಿರ್ಬಾರ್ದು? ಸಮಯ ಬರಲಿ, ನಿಮಗೆ ಗೊತ್ತಾಗತ್ತೆ. ಏನ್ ಗೊತ್ತಾಗುತ್ತೋ ಏನ್ ಗತಿಯೋ ಎಲ್ಲ ಅಯೋಮಯ. ಸತ್ಯ ಯಾವುದು ಸುಳ್ಳು ಯಾವುದು ಒಂದು ಗೊತ್ತಾಗ್ತಿಲ್ಲ. ಇದ್ರ ಬಗ್ಗೆ ಯೋಚನೆ ಮಾಡ್ತಿದ್ರೆ ಇರೋಕ್ಕೂದು ಉದ್ರೋಗುತ್ತಷ್ಟೇ. ಅಲ್ಲ ರೇಖಾ, ಒಬ್ಬ ಕೊಲೆಗಾರನ ಫಾಸಿ ಶಿಕ್ಷಣ ತಪ್ಪಿಸ್ಬೇಕಂತ ನೀನ್ ಯಾಕೆ ಇಷ್ಟೊಂದು ಆಸೆ ಪಡ್ತಾ ಇದೀಯಾ? ಒಬ್ಬ ಸಾಮಾನ್ಯ ಅಪರಾಧಿಗೆ ಕೊಲೆಗಾರನ ಪಟ್ಟ ಕಟ್ಟಿರೋರು ನೀವು. ನಾನಾ? ಹೌದು, ನಂಗೆಲ್ಲ ಅರ್ಥವಾಗ್ತಿದೆ. ನೀವ್ ನನ್ನ ಮದುವೆ ಮಾಡ್ಕೋಬೇಕು ಅಂತ ಇಷ್ಟಪಟ್ರಿ, ಅವರು ಪೈಪೋಟಿಗೆ ನಿಂತರು. ಅವ್ರ ಮೇಲೆ ಇಲ್ಲ ಸಲ್ಲದ ಅಪವಾದಗಳು ಹೊರಿಸಿ. ರೇಖಾ, ಡೋಂಟ್ ಬಿ ಸಿಲಿ. ನಾನು ಕರ್ತವ್ಯನ ದೇವರಂತ ತಿಳ್ಕೊಂಡಿದ್ದೀನಿ. ಸತ್ರು ಸ್ವಾರ್ಥಕ್ಕೋಸ್ಕರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ಳಲ್ಲ. ಹಾಗಾದ್ರೆ ಯಾಕೆ ಕೋರ್ಟ್ನಲ್ಲಿ ಬುಡವಿಲ್ಲದ ಆಧಾರಗಳು ತರ್ತಿದ್ರ? ಅವ್ರು ಸುಳ್ಳು ಅಂತ ಸಾಧಿಸಿದಾಗ ಇವತ್ತಿನ ಮಂಗನ ಕಣ್ ಬಿಡ್ತಿದ್ದೀರಿ. ನಾನು ಹೇಳ್ತಿದ್ದೀನಿ, ಕೊಲೆಗಾರ ನೀವೇ. ರೇಖಾ, ಅಧಿಕಾರ ಕೈಲಿದೆ ಅಂತ ಮಾಡ್ತಾ ಇರೋ ಅಪರಾಧನ ಹೊತ್ತಿ ಒಬ್ಬ ವ್ಯಕ್ತಿ ಕಲ್ಲು ಶಿಕ್ಷೆ ಕೊಡಿಸಿ ಜೀವ ತೆಗಿಬೇಕು ಅಂತ ಹಠ ತೊಟ್ಟಿರೋ ನೀವು ಕೊಲೆಗಾರ ಅಂತೀರ, ಮತ್ತಿನೇನು? ರೇಖಾ, ಕೆಲವು ದಿನ ಕರೀಲಿ, ಕಾಲನೇ ನಿಮ್ಗೆ ಬುದ್ಧಿ ಹೇಳುತ್ತೆ. ಅವನ್ ಫ್ರೆಂಡ್ ಕಿಶೋರ್ ಇನ್ನೂ ಬದುಕೇ ಇದ್ದಾನೆ, ಆಸ್ಪತ್ರೆಯಲ್ಲಿ ಇದ್ದಾನೆ. ಅವನ್ ಬಾಯಿ ತೆಗೆದ್ರೆ ನಿಜ ಹೊರಗೆ ಬರುತ್ತೆ. ಬರ್ತೀನಿ. ಜಾನಿ, ನಿಮ್ಗೆ ಕಿಶೋರ್ ಅಂತ ಯಾರಾದ್ರೂ ಸ್ನೇಹಿತರಿದ್ದಾರಾ? ಕಿಶೋರ? ಆ ಹೆಸರು ಯಾರು ನನ್ನ ಸ್ನೇಹಿತರಿಲ್ವಲ್ಲ. ಅಬ್ಬಾ,
ಈಗ ನನ್ ಜೀವ ಬಂದಾಗಾಯ್ತು. ಆ ಇನ್ಸ್ಪೆಕ್ಟರ್ ಹೇಳಿದ್ ಕೇಳಿ ನನ್ನ ಎದೆ ಹೊಡೆದೋಗಿತ್ತು. ಇನ್ಸ್ಪೆಕ್ಟ್ರಾ ಏನ್ ಹೇಳಿದ್ರು? ಕಿಶೋರ್ ಅನ್ನೋರು ಇನ್ನು ಬದುಕಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಅವ್ರ ಬಾಯ್ ತೆಗಿಲಿ ನಿಜ ಗೊತ್ತಾಗುತ್ತೆ ಅಂದ್ರು. ರೇಖಾ, ಆ ಇನ್ಸ್ಪೆಕ್ಟರ್ಗೆ ಬೇಗ ಪ್ರಮೋಷನ್ ತಗೋಬೇಕು ಅಂತ ಆಸೆ, ಅದಕ್ಕೆ ಹೀಗೆಲ್ಲ ಸರ್ಕಸ್ ಓ ಮಾಡ್ತಿದ್ದಾರೆ. ಅಷ್ಟೇ ತಾನೇ? ಹೌದೌದು. ಜಾನಿ, ನಾನಿನ್ ಬರ್ತೀನಿ. ಸಾರಿ ಸರ್. ಮತ್ತೆ ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರು ಪಡ್ಬೋದು. ಬಿ ಕೇರ್ಫುಲ್. ಎಸ್ ಸರ್. ಸಿಸ್ಟರ್, ತುಂಬಾ ನೋವಾಗ್ತಿದೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೊಡ್ತೀರಾ? ಏನ್ ನೀವು ಬಂದಾಗ್ಲಿಂದ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಕೇಳ್ತಿದ್ದೀರಲ್ಲ? ನಿದ್ರೆಲ್ ಸಿಗೋ ಸುಖ ಎಚ್ಚರವಾಗಿದ್ದಾಗ ಸಿಗೋಲ್ಲ. ಇಟ್ಕೊಟ್ಟು ಪುಣ್ಯ ಕಟ್ಕೊಳ್ಳಿ ಪ್ಲೀಸ್. ಮಲಗಿದೀಯ ಭೂತ? ಮೊಲಿಕು ಮೊಲಿಕು. ಕಾಮ ಅಣ್ಣ ಅಣ್ಣ ಕಾಮಣ್ಣ ತಗೋ ಅಣ್ಣ. ನಮ್ ಬೂತನ್ ಸ್ವಲ್ಪ ನೋಡ್ಕೋ, ನಾನು ಅದಕ್ಕೋಗಿ ಆ ಇದನ್ನ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಅಲೆ ನಿನ್ನ, ನೀನೇನು ಅದಕ್ಕೋಗಿ ಆ ಇದನ್ನ ಮಾಡ್ಕೊಂಡ್ ಬರ್ತೀಯಪ್ಪ. ನಾನು ಯಾವಾಗ್ಲೂ ಇಲ್ಲೇ ಕೂತಿದ್ರೆ ಆ ಇದನ್ನ ಮಾಡೋದು ಯಾವಾಗ? ನಾನು ಬಂದ ಮೇಲೆ ನೀನು ಹೋಗು. ಸರಿ ತೊಲಗಪ್ಪ. ಹಂಗ್ ನಗ್ಬೇಡಪ್ಪ, ನನಗ್ ನಮ್ ಹೆಂಗಸರ್ ನೆನಪಾಗುತ್ತೆ. ಕಾನ್ಸ್ಟೇಬಲ್ ಸರ್. ಏನಯ್ಯ ನಿನ್ ಗೋಳು? ನಿದ್ದೆ ಮಾಡ್ದೆ ನನ್ ಜೀವ ತೆಗಿತಾ ಇದೀಯಾ? ನನಗ್ ನೀನ್ ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ನಂಗೆ ನೀನ್ ನೋಡಿದ್ರೆ ಅಯ್ಯಯ್ಯೋ ಅನ್ಸುತ್ತಪ್ಪ. ಅಲ್ಲ, ಊಟ ತಿಂಡಿ ನಿದ್ರೆ ಸಂಸಾರ ಇದನ್ನೆಲ್ಲಾ ಬಿಟ್ಟು ಹೆಣ ಕಾದಂಗ್ ಕಾಯ್ತಿದ್ಯಲ್ಲ. ಈ ನಿದ್ಗೆಟ್ಟ ದೇಹಕ್ಕೆ ಬುದ್ಧಿಗೆಟ್ಟ ತಲೆಗೆ ಏನ್ ಆರೈಕೆ ಮಾಡ್ಕೊತಿದೀಯಾ? ಇನ್ನೇನಪ್ಪ ಮಾಡ್ಕೊಳ್ಳೋದು? ಆಸ್ಪತ್ರೆ ಕ್ಯಾಂಟೀನ್ ಕಾಫಿ ಮೋಟ್ ಬೀಡಿ ಇದೇ ನಮ್ ಬದುಕಾಗೋಯ್ತಪ್ಪ. ಅಯ್ಯೋ, ಅದಕ್ಕೆ ನಿನ್ ಪರ್ಸನಾಲಿಟಿ ಮುನ್ಸಿಪಾಲಿಟಿ ಆಗಿರೋದು. ತಗೋ ಹಾರ್ಲಿಕ್ಸ್ ಕುಡಿ. ಹಾರ್ಲಿಕ್ಸ್ ಅಂತ ಒಂದಿದೆ ಅಂತ ಕೇಳಿದ್ದೆ, ಇವತ್ ನೋಡ್ದೆ. ಕುಡಿದು ಬಿಟ್ರೆ ನಾಳೆಯಿಂದ ಕುಡಿದೆ ಅಂತ ಹೇಳ್ಬೋದು. ಕುಡಿಲ? ಜಾಣವರಿ, ದೇವ್ರು ನಿನ್ನ ಚೆನ್ನಾಗಿ ಇಟ್ಟಿರ್ಲಿ. ಗಾಯ ಬೇಗ ವಾಸಿ ಆಗಲಿ. ಡ್ಯೂಟಿ ಡ್ಯೂಟಿ? ನೀನಿಲ್ಲಿ, ನಾನಲ್ಲಿ. ಓ, ನಾನು ಕೋಲಿಲ್ಲಿ ಇಲ್ಲಿ ಬರ್ಲಾ? ಏನು ಕಿಶೋರ್ ಬದುಕಿದಾನಂತ ಅವನ ಹತ್ರ ಹೇಳ್ಬಿಟ್ಯಾ? ಅವನು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿಲ್ಲ, ಬೇರೆ ಏನೋ ಪ್ಲಾನ್ ಮಾಡಿದ್ದಾನೆ.
ಕಿಶೋರ್ ರಾಜ ನೋವಾಗ್ತಿದ್ಯಾ ಕಿಶೋರ್? ಕಷ್ಟ ಪಡ್ಬೇಡ, ಕಣ್ಣು ಮುಚ್ಕೊಂಡು ಮಲ್ಕೋ. ನೀನ್ ಕಣ್ಬಿಟ್ರೆ ನಾನ್ ಕಣ್ಣು ಮುಚ್ಕೋಬೇಕಾಗತ್ತೆ. ನೀನ್ ನನ್ನ ಪ್ರಾಣ ಸ್ನೇಹಿತ ಅಂತ ತಿಳ್ಕೊಂಡಿದ್ದೆ, ಆದ್ರೆ ನೀನು ನನ್ನನ್ನು ಪೊಲೀಸಿಗೆ ಹಿಡ್ಕೊಟ್ಟು ನೀನ್ ತಪ್ಸ್ಕೋಬೇಕು ಅಂತ ನೋಡ್ತಿದ್ದೆ ಅಲ್ಲ? ನೀನು ಮಿತ್ರದ್ರೋಹಿ ಆದ್ರೂ ನಾನ್ ಮಾತ್ರ ನಿನ್ಗೆ ಅನ್ಯಾಯ ಮಾಡಲ್ಲ, ಉಪಕಾರನೇ ಮಾಡ್ತೀನಿ. ಏನ್ ಗೊತ್ತಾ? ಈ ಚಿತ್ರಹಿಂಸೆಯಿಂದ ನಿನ್ನ ಬಿಡುಗಡೆ ಮಾಡ್ತೀನಿ. ಇದನ್ನೇ ದೊಡ್ಡವರು ಮರ್ಸಿ ಕಿಲಿಂಗ್ ಅನ್ನೋದು. ಕಾನ್ಸ್ಟೇಬಲ್ ಸರ್, ಕಿಶೋರ್ನ ಕೊಂದ್ಬಿಟ್ಟೆ. ಬಾಯ್ ಬಿಟ್ರೆ ಕೆಲಸ ಕಳ್ಕೊತೀರಾ? ಕಾನ್ಸ್ಟೇಬಲ್ ಸರ್, ಬಾಗ್ಲಾಕೊಳ್ಳಿ. ಗುಡ್ ನೈಟ್. ಕಿಶೋರ್, ಕಿಶೋರ್, ಮೈ ಗಾಡ್! ನೋಡಿದ್ರಾ, ಕಿಶೋರ್ನ ಯಾರೋ ಮರ್ಡರ್ ಮಾಡಿದ್ದಾರೆ. ಇದು ಅವಂದೇ ಕೆಲಸ. ಅವಂದೇ ಅಂದ್ರೆ ಅದೇ ರಾಜ. ನೋಡಿ, ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ತಗೊಂಡು ನಿದ್ದೆ ಮಾಡ್ತಿದ್ದಾನೆ ಸರ್. ಏನೋ ಮೋಸ ನಡೆದಿದೆ, ಅದು ಇವಂದೇ ಕೆಲಸ. ವಾಟ್ ಡು ಯು ಮೀನ್ ಇನ್ಸ್ಪೆಕ್ಟರ್? ನಮ್ ನಿರ್ಲಕ್ಷ್ಯದಿಂದ ಆ ಸಾವಾಗಿದೆ ಅಂತೀರಾ? ನಮ್ ಹಾಸ್ಪಿಟಲ್ ಅಲ್ಲಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ, ಅಲ್ಲದೆ ಪೊಲೀಸ್ ಪ್ರೊಟೆಕ್ಷನ್ ಕೂಡ ಇದೆ. ಹೀಗಿದ್ದು ಇದನ್ನ ಕೊಲೆ ಅಂತ ತೀರ್ಮಾನ ಮಾಡಿ ನಮ್ಮ ಹಾಸ್ಪಿಟಲ್ಗೆ ಕೆಟ್ಟ ಹೆಸರು ತರಬೇಕು ಅಂತ ಇದ್ದೀರಾ? ನೋ, ಐ ಆಮ್ ವೆರಿ ಸಾರಿ. ಆಪಾದಿತನು ಕೊಲೆಗಾರ ರಾಜ ಎಂಬುದಕ್ಕೆ ಸರಿಯಾದ ಸಾಕ್ಷ್ಯಾಧಾರಗಳು ಇಲ್ಲದ್ದರಿಂದ ಈತನಿಗೂ ನಗರದಲ್ಲಿ ನಡೆದ ಕೊಲೆಗಳಿಗೂ ಯಾವ ಸಂಬಂಧವೂ ಇಲ್ಲವೆಂದು ತೀರ್ಮಾನಿಸಲಾಗಿದೆ. ಕಾರು ಕದಿಯುವಾಗ ಸೆರೆ ಸಿಕ್ಕಿದ ಅಪರಾಧಿ ಜಾನಿಗೆ ಕಳ್ಳತನದ ಅಪರಾಧಕ್ಕಾಗಿ IPC 379ನೇ ಸೆಕ್ಷನ್ ಪ್ರಕಾರವಾಗಿ 6 ತಿಂಗಳ ಸೆರೆವಾಸವನ್ನು 5,000 ರೂಪಾಯಿ ಜುಲ್ಮಾನೆಯನ್ನು ವಿಧಿಸಲಾಗಿದೆ. ಇಲ್ಲಿಯ ತನಕ ಅನುಭವಿಸಿದ ಸೆರೆವಾಸವನ್ನೇ ಶಿಕ್ಷೆಯ ಅವಧಿ ಎಂದು ಪರಿಗಣಿಸಿ ನ್ಯಾಯಾಲಯವು ಜಾನಿಯನ್ನು ಬಿಡುಗಡೆ ಮಾಡಲಾಗಿದೆ. ಸರ್, ನನ್ನ ಕೆಲಸಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ, ದಯವಿಟ್ಟು ಸ್ವೀಕರಿಸಬೇಕು. ಅಜಯ್, ಹೌದು ಸರ್. ಒಬ್ಬ ಅಪರಾಧಿಗೆ ಶಿಕ್ಷೆ ಕೊಡೋಷ್ಟು ಶಕ್ತಿ ನನಗಿಲ್ದೇ ಇರುವಾಗ ಈ ಉಡುಪಿನ ಭಾರ ನಾನು ಹೊರಲಾರೆ. ಅಜಯ್, ಡೋಂಟ್ ಬಿ ಹೇಸ್ಟಿ. ಚೆನ್ನಾಗಿ ಯೋಚನೆ ಮಾಡಿ. ಐ ಆಮ್ ಸಾರಿ ಸರ್. ಕಾನ್ಸ್ಟೇಬಲ್, ನಾನು ಯಾರು ಗೊತ್ತಾ? ಜಾನಿ ಅಲ್ಲ, ರಾಜ. ಐ ಆಮ್ ರಾಜ. ರಾಜ, ಐ ಆಮ್ ರಾಜ. ರಾಜ, ಯೂನಿಫಾರ್ಮ್ ಹಾಕೊಂಡು ನಿನ್ನಂತ ಕೊಲೆಗಾರನ ಅಪರಾಧಿ ಅಂತ ನಿರೂಪಿಸಕ್ಕಾಗ್ಲಿಲ್ಲ.
ಈಗ ನೀನೇ ನಿಜ ಒಪ್ಕೊಳ್ಳೋದು ಮಾಡ್ತೀನಿ. ಮನುಷ್ಯರ ಕಾನೂನಿಂದ ತಪ್ಪಿಸ್ಕೊಂಡ್ರು ದೇವ್ರ ಕಾನೂನಿಂದ ತಪ್ಪಿಸ್ಕೊಳ್ಳೋಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ. ಇಲ್ಲ ರೇಖಾ, ನಾನ್ ಜಾನೇ ಇಲ್ಲ. ರಾಜ 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 ಅಜಯ್, ನಾನು ಗೆದ್ದು ಸೋತ್, ನೀವು ಸೋತ್ ಗೆದ್ರಿ, ಸೋತ್ ಗೆದ್ರಿ.